ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಹಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಪ್ರಮಾತ್ ಸಜ್ಜನ ಸಂವಿದೆ. ಈಗ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಯೋಸ್ತುತೆ ಕಾಮಾನ್ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣಾ ವಿಪಶ್ಚಿತ ಏತಂ ಆನಂದಮಯಮಾತ್ಮಾನಂ ಉಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರನ್ ಏತತ್ ಸಾಮ ಗಾಯನ್ನಾಸ್ತೆ. ರುಜಾಂ ತ್ವಃ ಪೋಷಮಾಸ್ತೆ ಪುಪುಷ್ವಾನ್ ಗಾಯತ್ರಂ ತೋ ಗಾಯತಿ ಶಕ್ವರೀಷು ಬ್ರಹ್ಮಾತೋ ವದತಿ ಜಾತವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತವುತ್ವಃ. ರುಚಾಂ ತ್ವಃ ಪೋಷಮಾಸ್ತೆ, ಋಗಗಳೆಲ್ಲ ನೀನು ಪೋಷಕನಾಗಿರುವಿ. ಪುಪುಷ್ವಾನ್ ಪರಿಪೂರ್ಣನಾಗಿರುವಿ. ಗಾಯತ್ರಂ ತೋ ಗಾಯತಿ ಶಕ್ವರೀಷು, ನಿನ್ನನ್ನು ಗಾಯತ್ರಂ ಗಾಯಕಾನ್ ತ್ರಾತಿ, ಯಾರು ಗಾಯಕಾನ್ ತ್ರಾಯತೆ ಇತಿ ಗಾಯತ್ರ, ಯಾರು ತನ್ನನ್ನು ಸ್ತೋತ್ರ ಮಾಡ್ತಾರೋ ಅವರನ್ನು ಸಲಹೋದ್ರಿಂದಾಗಿಯೇ ಪರಮಾತ್ಮ ಎಂಥದ್ರಿದೆ ಈಗ ಗಾಯತ್ರಿ ಅಂಥದ್ರಿ. ತೋ ಗಾಯತಿ ಶಕ್ವರೀಷು, ಎಲ್ಲ ಶಕ್ವರೀಷು ಸಕಲ ವೇದಾದಿಗಳಲ್ಲಿ ಸಕಲ ಛಂದಸ್ಸುಗಳಲ್ಲಿ ಯಜ್ಞಾದಿಗಳಲ್ಲಿ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮಾತ್ವಾ ವದತಿ ವಾತವಿದ್ಯಾಂ, ನಿಮಗೆ ಬ್ರಹ್ಮದೇವರು ನಿಮ್ಮನ್ನು ಕುರಿತು ಜಾತವಿದ್ಯಾಂ, ಜಾತವಿದ್ಯಾಂ ಅಂದರೆ ಅಪೌರುಷೇಯ ಜಾತವಿದ್ಯೆ, ಜಾತ ಅದು ಇರ್ತಿರ್ಲಿಕ್ಕೆ ಅನಾದಿ ಕಾಲದಿಂದ ಏನಾಗಿದೆ, ಅದು ವಿದ್ಯೆನೇ ಆಗಿದೆ, ಪರವಿದ್ಯೆನೇ ಆಗಿದೆ. ಯಜ್ಞಸ್ಯ ಮಾತ್ರಾಂ ವಿಮಮೀತ ಉತ್ವಹ, ಯಜ್ಞಸ್ಯ ಮಾತ್ರಾಂ, ಯಜ್ಞಕ್ಕೆ ಮುಖ್ಯ ಪ್ರತಿಪಾದನಾದವನು ನೀನೇ. ಇಂಥನ್ನು ಎಲ್ಲರೂ ಕೂಡ ತಿಳಿದೇ ತಿಳಿತಾರೆ. ಇದರಲ್ಲಿ ಎಲ್ಲೂ ಕೂಡ ಏನಿದೆ ಐಕ್ಯಾದಿಗಳ ಪ್ರಸಕ್ತಿನೇ ಇಲ್ಲ. ಅದರಿಂದಾಗಿಯೇ ಇವರು ಹಾಡ್ತಾರೆ, ಪುಸ್ತಕನಾಗಿದ್ದಿ, ಗಾಯಕರನ್ನು ರಕ್ಷಣೆ ಮಾಡ್ತಾ ಇದ್ದಿ, ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದೊಂದು ಕೂಡ ಏನು ಹೇಳ್ತಾವೆ, ಇವು ಭೇದವನ್ನೇ ಹೇಳ್ತಾವೆ ಹೊರತು ಅಭೇದದ ಹೆಸರು ಅದರಲ್ಲಿಲ್ಲ. ಅಂದರೆ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ, ಉಚ್ಚಾರಣೆ ಮಾಡ್ತಾ ಸತತಂ ಚಿಂತೆಯತ್ಕಂಥಂ ಭಾಸ್ವತ್ ಕೌಸ್ತುಭ ಭಾಸಕಂ. ಅವು ಉಡಿಬೇಕಾದ್ರೆ ರಕ್ಷಣೆ ಮಾಡಬೇಕು. ಅದು ದೇವರಿದೆ ಅಲ್ಲ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಅವನೇನು ಮಾಡಬೇಕು, ಅವನ ರಕ್ಷಣೆ ಮಾಡಬೇಕು. ಪರಮಾತ್ಮ ಅನಾದಿತ್ವ ಅಂಬೋದು ಆಟೋಮೆಟಿಕ್ ಅಲ್ಲ, ದೇವರು ರಕ್ಷಣೆ ಮಾಡಬೇಕಲ್ಲ. ಪರ್ಮನೆಂಟ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ಪರ್ಮನೆಂಟ್ ಸರ್ವೆಂಟ್ ಅಂತ ಹೇಳಿದ್ರೆ ಏನು ಹುಚ್ಚಾಬಟ್ಟಿ ಮಾಡ್ಬೋದು ಅಂತೇನೇ ಇಲ್ಲ, ತೆಗಿಬೋದು. ಪರ್ಮನೆಂಟ್ ತೆಗಿಲಿಕ್ಕೆ ಬರುತ್ತೆ. ಅಂದರೆ ನಿಯಮ ಸರಿಯಾಗಿದ್ದರೆ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಅದು ರಕ್ಷಣೆ ಮಾಡ್ತಾನೆ ದೇವರು. ನಿಮಗೆ ತಿಳಿಯೋದು ಎಲ್ಲವೂ ಅಷ್ಟೇ. ಮಹಾಲಕ್ಷ್ಮಿನೇ ಕಟ್ಟೋದಿರ್ಬೇಕು, ಇವೆಲ್ಲ ಯಾವ ಲೆಕ್ಕ ಗೊತ್ತಾಯ್ತಾ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪೀಚ ಅಂತ ಹೇಳಿದ ಮೇಲೆ ಇದು ಯಾವುದೂ ಉಳಿಯೋದೇ. ಪರಂಜ್ಯೋತಿ ರೂಪ ಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಪರಂ ಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ. ಪರಂ ಜ್ಯೋತಿ, ಜ್ಯೋತಿ ಪರಂ ಜ್ಯೋತಿ. ಪರಂಜ್ಯೋತಿ ಅಂದರೆ ಯಾರೋ ಪರಮಾತ್ಮನೇ. ಆತನನ್ನು ಸಂಪದ್ಯ ಉಪಸಂಪದ್ಯ ಹತ್ತಿರ ಹೋದ ಮೇಲೆ, ಪರಂಜ್ಯೋತಿಯಾದ ಪರಮಾತ್ಮನ ಹತ್ತಿರ ಹೋದ ಮೇಲೆ ಉಪಸಂಪದ್ಯ, ಉಪ ಅಂದರೆ ಹತ್ತಿರ, ಅದು ಐಕ್ಯ ಅಂತ ಹೇಳಿಲ್ಲ, ಹತ್ತಿರ ಹೋದ ಮೇಲೆ ಅಂತ ಹೇಳಿದ್ದಾರೆ. ಸ್ವೇನ ರೂಪೇಣ, ಜೀವ ಏನಾಗ್ತಾನೆ, ಸ್ವೇನ ರೂಪೇಣ ತನ್ನ ಶುದ್ಧ ಸ್ವರೂಪದಿಂದ ಇರ್ತಾನೆ ಹೊರತು ಒಂದಾಗೋದಿಲ್ಲ, ಸಮನೂ ಆಗೋದಿಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದು ಸುಲಭ, ವಾಕ್ಯಗಳು ಸ್ಪಷ್ಟ ಇದೆ, ಯುಕ್ತಿ ಇದೆ, ಅನುಭವ ಇದೆ. ಪ್ರತಿಯೊಂದು ದೃಷ್ಟಿಯಿಂದ ಕೂಡ ಭೇದ, ತಾರತಮ್ಯ, ವಿಷ್ಣು ಸರ್ವೋತ್ತಮತ್ವ ಮೊದಲಾದ ಪ್ರಮೇಯಗಳು ಸ್ಪಷ್ಟವಾಗಿ ತಿಳಿತಾ ಇವೆ. ಹಾಂ
ಸಾಯುಜ್ಯ ಅಲ್ಲ, ತನ್ನ ಸ್ವರೂಪದಲ್ಲಿ ತಾನಿರ್ತಾನಷ್ಟೆ. ಸ್ವರೂಪದಕ್ಕೆ ತಕ್ಕಂಥ ರೂಪ, ಸ್ವರೂಪಕ್ಕೆ ತಕ್ಕಂತಹ ಗುಣಗಳು, ಸ್ವರೂಪಕ್ಕೆ ತಕ್ಕಂತಹ ಸಾಧನೆ, ಅದರ ಫಲ ಅನುಭವಿಸ್ತಾ ಇರ್ತಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಸತತ ರಿಸಲ್ಟ್ ಅನೌನ್ಸ್ ಆಯಿತು ಅಂದರೆ ಎಲ್ರಿಗೂ ಒಂದೇ ಮಾರ್ಕ್ಸ್ ಅಲ್ಲ, ಒಂದೇ ಮಾರ್ಕ್ಸ್ ಆಗಿದ್ರೆ ರಿಸಲ್ಟ್ ಯಾಕೆ ಅನೌನ್ಸ್ ಮಾಡಬೇಕು? ರಿಸಲ್ಟ್ ಅನೌನ್ಸ್ ಆಯಿತು ಅಷ್ಟೇ, ಅವ್ರವ್ರ ಮಾರ್ಕ್ಸ್ ಗೊತ್ತಾಗುತ್ತೆ ಅಷ್ಟೇ, ಅವರ ಯೋಗ್ಯತೆ ಎಷ್ಟೋ ಹೊರಗೆ ಬಿಡುತ್ತೆ. ಪಾಸ್ ಆದವ್ರು ನಂಬರ್ ಎಷ್ಟು ಅದರಲ್ಲೂ ಕೂಡ ಅದೆಲ್ಲ ಗೊತ್ತಾಗುತ್ತೆ ಹೊರತು ಏನಾಗೋದಿಲ್ಲ. ಅದರಿಂದ ಎಲ್ಲರೂ ಒಂದೇ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಇದರದ ರಿಸಲ್ಟ್ಗೆ ಅರ್ಥವೂ ಇಲ್ಲ. ಸತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವಾ ಯಾನ ಇರ್ವಾ ಜ್ಞಾತಿಭಿರ್ವಾ ಅಜ್ಞಾತಿಭಿರ್ವಾ. ಮತ್ತೆ ಉಪನಿಷತ್ತು ಸ ತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣ, ಜೀವ ಹೇಗಿರ್ತಾನಲ್ಲಿ ಜಕ್ಷನ್ ತಿಂತ ವಿಹಾರ ಮಾಡ್ತಾ, ರಮಮಾಣ ಕ್ರೀಡಾದಿಗಳನ್ನು ಮಾಡ್ತಾ, ಸ್ತ್ರೀಭಿರ್ವಾ ಯಾನ ಇರುವ ಸ್ತ್ರೀಯರೊಂದಿಗೆ, ರಥಾದಿ ಯಾನಗಳೊಂದಿಗೆ, ಜ್ಞಾತಿಭಿ ಬಂಧುಗಳೊಂದಿಗೆ, ಅಜ್ಞಾತಿಭಿ ಬಂಧುಗಳಲ್ಲದವರೊಂದಿಗೆ ಕೂಡ ವಿಹಾರವನ್ನು ಮಾಡ್ತಾನೆ. ಐಕ್ಯ ಎಲ್ಲಿದೆ ಅದರೊಳಗೆ? ಅದು ಸ್ತ್ರೀಭಿ ಯಾನೈಹಿ, ಅವು ಕೂಡ ಏನು ಅವು ಅನೇಕ, ಮತ್ತು ಅವು ಅನೇಕ, ಯಾನಗಳನೇಕ, ಮತ್ತು ಜ್ಞಾತಿಗಳನೇಕ, ಅಜ್ಞಾತಿಗಳನೇಕ, ಎಷ್ಟು ಇದೆ. ಎಲ್ಲರೂ ಬರೀ ಒಂದೆರಡು ಭೇದ ಹೇಳಿಲ್ಲ, ಇಲ್ಲೇನು ಪಂಚಭೇದಗಳು ಅಲ್ಲಿದೆ ಅಂತ ಅರ್ಥ ಅಲ್ಲ. ಅಜ್ಞಾತಿ ಅಂದ್ರೇನು? ಬಂಧು. ಜ್ಞಾತಿಗಳು ಅಂತ ಯಾರನ್ನು ಕರೀತಾರೆ? ನೋನ್ ಅಂತ ಅರ್ಥನ ಅದಕ್ಕೆ ಅಲ್ಲ, ಬಂಧುಗಳು. ಬಂಧುಗಳು ಅಲ್ಲದವರು, ಅರ್ಥ ಆಯ್ತಾ? ಬಂಧುಗಳು ಬಂಧುಗಳಲ್ಲದೇ ಇದ್ದವರು. ಅಜ್ಞಾತಿಗಳ ಪ್ರಶ್ನೆ ಅಜ್ಞಾತ ಅಲ್ಲ, ಅಜ್ಞಾತಿ. ಜ್ಞಾತಿ ಅಜ್ಞಾತಿ ಗೊತ್ತಾಯ್ತು. ಅಜ್ಞಾತಿಭಿ ಜ್ಞಾತಿಭಿ ಸೇರಿಕೊಂಡಿದ್ದಾನೆ. ಯತ್ರ ತ್ವಸ್ಯ ಬಂಧುಗಳು ಅಂತ ಹೇಳಿದ್ರೆ ಇಲ್ಲಿ ಕೆಲವು ಬಂಧುಗಳು ಮುಕ್ತಿಗೆ ಹೋಗಿರ್ತಾರೆ. ಹಾಗೇನೆ ನಿಯತ ಸಂಬಂಧ ಇದೆ, ಪತಿ ಪತ್ನಿ ನಿಯತ ಸಂದರ್ಭ, ಪುತ್ರ ನಿಯತರಾಗಿರ್ಬೋದು, ದೊಡ್ಡ ದೊಡ್ಡವರಿಗೆಲ್ಲ ಅದು ಫಿಕ್ಸ್ ಆಗಿರುತ್ತದೆ. ಅವ್ರ ಜೊತೆ ವಿಹಾರ ಮಾಡ್ತಾನೆ, ಬಂಧುತ್ವ ಇದೆ. ಕೆಲವು ಬಂಧುಗಳು ಅಲ್ಲದೇ ಇದ್ದವರು ಮಿತ್ರರಾಗಿದ್ದಾರೆ, ಅವ್ರ ಜೊತೆಗೂ ಇದ್ದಾನೆ. ಇವತ್ತೆಲ್ಲ ಯಾತ್ರೆ ಹೊರಟ ಕಡೆಗೆ ಗುಂಪು ಗುಂಪಾಗಿ ಯಾತ್ರೆ ಹೋಗ್ತಾರೆ ಬಂಧುಗಳ ಸಮೇತ, ಉಳಿದವರು ಜಾಯಿನ್ ಆಗ್ತಾರೆ. ಇವರು ಜ್ಞಾತಿಗಳವರು ಅಜ್ಞಾತಿಗಳು, ತಿಳಿದೇ ಇದ್ದವರಲ್ಲ. ಬಂಧುಗಳು ಅಲ್ಲದೇ ಇದ್ದವರು, ಆದರೆ ಯೋಗ್ಯರು, ತಮ್ಮ ಜೊತೆ ಇರತಕ್ಕಂಥವ್ರು. ಇಷ್ಟವರೆಲ್ಲ ಬಂಧುಗಳು ಬಂದು ಇನ್ನೊಂದು ಮಾತು, ಅದು ಬೇರೆ. ಕೋ ಪ್ಯಾಸೆಂಜರ್ ಎಂಬುದು ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ವಿತ್ ರಿಲೇಟಿವ್ ಪ್ಲಸ್ ಕೋ ಪ್ಯಾಸೆಂಜರ್, ಅವಾಗೇನಾಯಿತು? ಇನ್ನೂ ಜಾಸ್ತಿ ಆಯಿತು. ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ ಕೇನ ಕಂ ಪಶ್ಯೇತ್ ತತ್ ಕೇನ ಕಂ ಜಿಘ್ರೇತ್ ತತ್ ಕೇನ ಕಂ ವಿಜಾನೀಯಾತ್ ಏನ ಇದಂ ಸರ್ವಂ ವಿಜಾನಾತಿ ತಂ ಚ ಕೇನ ವಿಜಾನೀಯಾತ್ ವಿಜ್ಞಾತಾರಂ ಅರೇ ಕೇನ ವಿಜಾನೀಯಾತ್. ಯತ್ರ ತು ಅಸ್ಯ, ಎಲ್ಲವೂ ಒಂದೇ ಪರಮಾತ್ಮ ಆಗೋದಾಗಿದ್ದರೆ, ಎಲ್ಲರೂ ಒಂದೇ ಪರಮಾತ್ಮನಾಗೋದಾಗಿದ್ದರೆ, ಯತ್ರ ತು ಅಸ್ಯ ಸರ್ವಂ ಆತ್ಮ ಏವ ಅಭೂತ್, ಎಲ್ಲವೂ ಒಂದೇ ಆತ್ಮ ಅಂತ ಆಗಿಬಿಟ್ಟಿದ್ದಿದ್ರೆ, ಗೊತ್ತಾಯ್ತು, ಮಾಯಾವಾದ ಸತ್ಯ ಅಂತ ಆಗಿಬಿಟ್ಟಿದ್ದಿದ್ರೆ, ತತ್ ಕೇನ ಕಂಪಸ್ಯೇತ್, ತತ್ ಕೇನ ಕಂಪಸ್ಯೇತ್, ಯಾರು ಏನಂತ ನೋಡೋದು? ಎಲ್ಲ ಅವನ್ನ ನೋಡೋರಿಗೆ ಒಬ್ಬನೇ ಇದ್ದಾಗ ನೋಡೋರಿಲ್ಲ, ನೋಡಲು ಪಡೋದೂ ಇಲ್ಲ, ಒಂದು ನೋಡೋ ರೀತಿಯೂ ಇಲ್ಲ, ಏನೂ ಇಲ್ಲ. ಅದೇ ರೀತಿ ಕೇನ ಕಂ ಜಿಘ್ರೇತ್, ಈ ಸುವಾಸನೆ ನೋಡೋದೇನು ಬಂತು? ಪರಿಮಳಾದಿಗಳೆಲ್ಲ ಏನೂ ಇಲ್ಲ. ತತ್ ಕೇನ ಕಂ ವಿಜಾನೀಯಾತ್, ಯಾರನ್ನು ತಿಳಿಬೇಕು? ಜ್ಞಾತಿ ಅಜ್ಞಾತಿಗಳಿದ್ದಾಗ ತಿಳಿಯೋದುಗಳೇನು ಬಂತೀಗ? ಆಮೇಲೆ ಏನ ಇದಂ ಸರ್ವಂ ವಿಜಾನಾತಿ ತಂಚ ಕೇನ ವಿಜಾನೀಯಾತ್, ಏನದನ್ನು ತಿಳಿತಾನಲ್ಲ ಅದನ್ನು ಯಾರು ತಿಳಿತಾರೆ? ಮತ್ತೆ ಜ್ಞಾನದ ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ಜ್ಞಾನಕ್ಕೇನಿರ್ಬೇಕು? ಯಾವಾಗಲೂ ಒಂದು ಜ್ಞಾನ, ಜ್ಞೇಯ, ಜ್ಞಾತ, ತಿಳಿಯುವವನು, ತಿಳಿಯಲ್ಪಡುವುದು ಮತ್ತು ತಿಳುವಳಿಕೆ. ಮೂರಿಲ್ಲದೆ ಹೋದ ಏನಾಗೋದಿಲ್ಲ, ಜ್ಞಾನ ಶಬ್ದಕ್ಕೆ ಅರ್ಥ ಇಲ್ಲ. ಅಂದಮೇಲೆ ಮೋಕ್ಷದಲ್ಲಿ ಜ್ಞಾನ ಇಲ್ಲ ಅಂತ ಆಯ್ತು. ಹಾಗಿದ್ದರೆ ಅದು ಇದೇ ವಾಸಿ ಅಲ್ಲ, ಸಂಸಾರನೇ ವಾಸಿ. ಏನಿದೆ? ಸ್ವಲ್ಪ ಆದರೂ ಏನಿದೆ ಅದರಲ್ಲಿ? ಜ್ಞಾನ ಇದೆ, ಏನಿಲ್ಲೇ ಇಲ್ಲ. ಜ್ಞಾನ ಅಂಬೋದು ಭಾರಿ ದೊಡ್ಡದು. ಅದೇ ಹೋಗೋದಾದ್ರೆ ಮೋಕ್ಷಕ್ಕೆ ಯಾಕೆ ಹೋಗಬೇಕು? ಅರ್ಥ ಆಯ್ತಾ? ಎಲ್ಲರೂ ಬಾಡಿಗಳನ್ನ ಸೇವ್ ಮಾಡ್ತಾಯಿದ್ರು ಅಷ್ಟೇ, ಗೊತ್ತಾಯ್ತಾ? ಎಲ್ಲ ಇದು ಕೊಟ್ಟು ವೆಂಟಿಲೇಟರ್ ಯಾವ ಎಕರೆ ಇರ್ಬೋದು, ಅದು ಲೈಫ್ ಅಂತ ಕರೀತಾರ? ಸ್ವಲ್ಪ ನೋಡ್ತಾರೆ, ಇನ್ನು ಆಗೋದಿಲ್ಲ ಅಂತ ತೆಗೆದಾಕ್ಬಿಡಿ ಅಂತೇಳಿ. ಯೂಸ್ಲೆಸ್ ಅಂತ ಏನು ಇಟ್ಕೊಂಡು ಏನು ಮಾಡಬೇಕು? ಅದನ್ನು ಮೋಕ್ಷದ ಮಹತ್ವ ಇರೋದೆಲ್ಲಿ? ಬರೀ ಜ್ಞಾನ ಇರೋದಕ್ಕೆ ಮೋಕ್ಷ ಅಂತ ಹೆಸರು. ಅಜ್ಞಾನದ ಎಂಟ್ರಿನೇ ಇಲ್ಲ ಅದಕ್ಕೆ, ಮಿಥ್ಯಾಜ್ಞಾನಕ್ಕೆ ಎಂಟ್ರಿನೇ ಇಲ್ಲ ಮೋಕ್ಷದೊಳಗೆ. ಅಂಥ ಜ್ಞಾನನೇ ತೆಗೆಯೋದಾದರೆ ಬ್ರಹ್ಮ ತನ್ನನ್ನು ತಾನು ನೋಡ್ಕೊಂಡು ಹಾಗೆ ಇಲ್ಲಿ ಮಧ್ಯೆ. ಯಾಕೆ? ತನ್ನನ್ನು ತಾನು ತಿಳಿಯೋಕ್ಕೂ ಸಾಧ್ಯ ಇಲ್ಲ ಅಲ್ಲ. ಏನದು? ಅಲ್ಲ, ಬ್ರಹ್ಮ ತನ್ನನ್ನು ತಾನು ತಿಳಿಯೋಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅಂತ ಪ್ರಶ್ನೆ. ಏನು ಹೇಳ್ತಾರೋ ಅವ್ರ ಪ್ರಕಾರ
ಅವ್ರು ಹೇಳಿ ಬಂದು ತಾನೆ ಹೇಳಿ ಅವ್ರದೇ ತಾನೆ ಅವ್ರ ಪ್ರಕಾರ. ಹಾಂ, ಯಾಕೆ ಅಲ್ಲ, ಇನ್ನು ಸಿಂಪಲ್ ಇದೆ. ಏನ ಹಾಂ, ಅಲ್ಲ ಅಲ್ಲ, ಸಿಂಪಲ್ ಅವ್ರದ್ದೇ ಆರ್ಗ್ಯುಮೆಂಟ್, ನಮ್ಮದು ಆರ್ಗ್ಯುಮೆಂಟ್ ಅವ್ರದ್ದೇ ಆರ್ಗ್ಯುಮೆಂಟ್ ಇದೆ. ಬ್ರಹ್ಮ ತನ್ನನ್ನು ತಾನು ತಿಳಿಯೋದಿಲ್ಲ. ಹಾಂ, ಕರ್ತೃಕರ್ಮ ವಿರೋಧ. ತನ್ನನ್ನು ತಾನು ಹೇಗೆ ತಿಳಿತಾನೆ, ಎ ಬಿನ ತಿಳಿತಾನೆ, ಏನೇ ಹೇಗೆ ತಿಳಿತಾನೆ ಅಂತ ಅವ್ರ ವಾದ. ನಮ್ಮನ್ನು ನಾವು ತಿಳಿತೇವೆ ಇಲ್ಲಿ ಇವತ್ತು, ಅವ್ರ ಪ್ರಕಾರ ತಿಳಿಬಾರ್ದು. ಯಾಕೆಂದರೆ ಕರ್ತೃಕರ್ಮ ಒಂದೇ, ತಿಳಿಯೋನು ತಿಳಿಯಲ್ಪಡೋರು ಒಂದೇ ಆಗಿಬಿಟ್ರೆ ಮೀನಿಂಗ್ ಎಲ್ಲಿ ಇಂಪಾಸಿಬಲ್, ಕಾಂಟ್ರಡಿಕ್ಷನ್ ಅಂತ ಅವ್ರು ಹೇಳೋದು. ಕಾಂಟ್ರಡಿಕ್ಷನ್ ಅಂದರೆ ತಿಳುವಳಿಕೆ ಇದೆ ಅಂದಮೇಲೆ ಏನಿರಬೇಕು, ತಿಳಿಯುವವನು ತಿಳಿಯಲ್ಪಡೋದು ಇರಬೇಕು. ಆ ವ್ಯಕ್ತಿ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗಿಬಿಟ್ರೆ ಏನು ಬರುತ್ತೆ, ವ್ಯಾಹತಿ ಬರುತ್ತೆ, ಕಾಂಟ್ರಡಿಕ್ಷನ್ ಬರುತ್ತೆ. ಈ ಕಾಂಟ್ರಡಿಕ್ಷನ್ ಬರೋದಾದರೆ ಜೀವ ಬ್ರಹ್ಮ ಆಗೋದು ವ್ಯಾಹತಿ ಬರೋದಿಲ್ಲ, ಈ ಒಬ್ಬನ ಇನ್ನೊಬ್ಬನಾಗೋದು ವ್ಯಾಹತಿ ಬರೋದಿಲ್ಲ. ಅಂದರೆ ಇದು ನೋಡಿಸ್ಲಕ್ಕೆ ಹೋಗಿ ಏನೋಣಕ್ಕಾಯಿತು. ಆ್ಯಕ್ಚುಲಿ ಸುಲಭ ಇದು. ಎರಡಿದೆ ಮತ್ತು ಏನಿದೆ, ಒಂದನ್ನು ಮತ್ತೊಂದು ತಿಳಿಯೋದು ಇದೆ, ತನ್ನನ್ನು ತಾನು ತಿಳಿಯೋದೇ ಇದೆ. ಇಲ್ಲಿ ಕರ್ತಕರ್ಮ ವಿರೋಧ ಬರೋದು ಯಾವಾಗ, ಬೇರೆ ಒಂದು ವಸ್ತುವನ್ನು ತಿಳಿತಾನೆ ಅಂತಾದರೆ ಅದೇ ಅವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನನ್ನೇ ತಾನು ತಿಳಿಯೋದಾದ್ರೆ ಆಗ್ಬೋದು, ಏನು ತೊಂದರೆ ಇಲ್ಲ. ಸಿಂಪಲ್ ಆನ್ಸರ್ ಇದೆ. ಇದು ಭಾರಿ ದೊಡ್ಡ ಪ್ರಾಬ್ಲಮ್ ಮಾಡ್ಕೊಂಡು ಏನು ಮಾಡಿದ್ರು ಅವರು, ಬ್ರಹ್ಮ ತನ್ನನ್ನು ತಾನು ತಿಳಿಯೋಕ್ಕೆ ಸಾಧ್ಯ ಇಲ್ಲ ಏನಂತ, ಕರ್ತಕರ್ಮ ವಿರೋಧ ಬರುತ್ತಾದ್ದರಿಂದ. ಇಷ್ಟು ವಿರೋಧ, ಇಷ್ಟು ಜಾಣತಾನೆ ಇದ್ದರೆ ಜೀವ ಬ್ರಹ್ಮಗೆ ಐಕ್ಯಕ್ಕೆ ವಿರೋಧ ಬರೋದಿಲ್ವಾ, ಜಡ ಜೀವಕ್ಕೆ ವಿರೋಧ ಬರೋದಿಲ್ವಾ? ಈ ವಿರೋಧ ದೊಡ್ಡದಾಗೋದಾದರೆ ಇನ್ಫ್ಯಾಕ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಬರುತ್ತೆ. ಇದನ್ನು ಅದು ಮ್ಯಾನೇಜ್ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಹೇಗೆ ಒಪ್ತೀರಿ ಹಾಗಿದ್ದರೆ? ಅದು ವಿರೋಧ ಒಂದು ಕಡೆ ಒಪ್ಕೊಂಡಾಗಾಯ್ತಲ್ಲ ನೀವು ಕಡೆ ಪಕ್ಷ. ಅದಕ್ಕಿಂತ ಜಾಸ್ತಿ ವಿರೋಧ ಎಲ್ಲಿದೆ, ಜೀವೇಶ್ವರೈಕ್ಯಾದಿಗಳಲ್ಲಿ ಹೇಳೋದ್ರಲ್ಲಿ. ಆದ್ದರಿಂದ ಒಪ್ಲಕ್ಕೆ ಹೋಗ್ಕೊಡೋದು. ತತ್ಸಂಬಂಧಾತ್ತು ಜೀವೇಶು ತತ್ಸಂಬಂಧಾದಚಿತ್ಸ್ವಪಿ ಎಲ್ಲೋ ಐತೆ ಈಗ, ಅಲ್ಲ ಈ ಮುಂದಿನ ಯಥೋದ ಇನ್ನು. ಆದ್ದರಿಂದ ಮೋಕ್ಷದಲ್ಲಿ ಏನಿದೆ ಅಂತಾಯಿತು, ಏನಿದೆ ಮುಕ್ತಿಯಲ್ಲಿ. ಆ್ಯಕ್ಚುಲಿ ಬೃಹದಾರಣ್ಯದ ಪ್ರಶ್ನೆ ಇದು ಬಂತು, ಎಲ್ಲರೂ ಆತ್ಮನೇ ಆಗಿಬಿಡ್ತಾರೆ ಅಂತ ಹೇಳಿದರೆ ನಾನು ಹಾಗೆ ಹೇಳಿಲ್ಲ ಅಂತ ಹೇಳ್ತಾರೋ. ಹಾಗೆ ಹೇಳಿದ್ದು ಎಲ್ಲ ಆಗ್ತಿತ್ತ, ಹೇಗೆ ಸಾಧ್ಯ? ಹಾಗೆ ಹೇಳಿಲ್ಲ ನಾನು. ಅಲ್ಲಿ ಇನ್ನೂ ಕೆಲವಿದೆ. ಅಲ್ಲಿ ಅವನಿಗೆ ಜ್ಞಾನನೇ ಇಲ್ಲ ಅಂತ ಹೇಳಿಬಿಟ್ರು. ಮುಕ್ತಿಯಲ್ಲಿ ಜ್ಞಾನನೇ ಇಲ್ಲ ಅಂತ ಮಾತಿದೆ. ಅಯ್ಯೋ ಏನು ಅನ್ಯಾಯ, ಎಲ್ಲರೂ ಜ್ಞಾನ ಕಳ್ಕೊಂಡ್ಬಿಡ್ತಾರೆ ಅಂತ ಕೇಳಿ. ರೋಗಿ ವಾಸಿಯಾಗಿದ್ದಾನೆ, ಅವ್ರು ಕೋಮಾದಲ್ಲಿದ್ದಾನೆ ಅಷ್ಟೇ. ಪರ್ಫೆಕ್ಟ್ಲಿ ಆಲ್ ರೈಟ್, ಇಲ್ಲಿ ಕೋಮಾದಲ್ಲಿ ಪರ್ಫೆಕ್ಟ್ಲಿ ಆಲ್ ರೈಟ್. ಮುಕ್ತಿ ಅಂದರೆ ಪರ್ಫೆಕ್ಟ್ಲಿ ಆಲ್ ರೈಟ್ ತಾನೆ, ಅದು ಕೋಮಾದಲ್ಲಿದ್ದಾನೆ. ಅಲ್ಲ, ಹಾಗೆ ಹೇಳಲಿಲ್ಲ ನಾನು. ಜ್ಞಾನ ಇಲ್ಲ ಏನು ಅರ್ಥ ಆಗಿದ್ದರೆ ಅಂತ ಕೇಳಿದರೆ, ಈ ಹೊರಗಿನ ಟೈಪ್ ಜ್ಞಾನ ಇಲ್ಲ. ಹೊರಗಿನ ಟೈಪ್ ಜ್ಞಾನದಲ್ಲಿ ಏನಿದೆ, ಬಾಹ್ಯ ಜ್ಞಾನ ಇವೆಲ್ಲ ಕಡೆಇದೆ. ಪ್ರಾಕೃತ ಇಂದ್ರಿಯಗಳೇ ಇಲ್ಲ, ಅಪ್ರಾಕೃತ ಇಂದ್ರಿಯ. ಇಂಥ ಜ್ಞಾನ ಇಲ್ಲ, ಗೊತ್ತಾಯ್ತಾ? ಇಂಥ ಜ್ಞಾನ ಇಲ್ಲ. ಎಂಥ ಜ್ಞಾನ ಇಲ್ಲಿ ಡಿಪೆಂಡೆನ್ಸ್ ಇದೆ ಜ್ಞಾನದಲ್ಲಿ. ಮತ್ತು ತಪ್ಪು ಅಂತಿದೆ, ಸರಿ ಅಂತಿದೆ, ಸಂಶಯ ಇದೆ, ಅಲ್ಲೇನೇ ಇಲ್ಲ. ಇಂಥ ಜ್ಞಾನ ಇಲ್ಲ ಅಂತ ಹೇಳಿದರೆ ಹೊರತು ಜ್ಞಾನನೇ ಇಲ್ಲ ಅಲ್ಲ. ಅರ್ಥ ಆಯ್ತಾ? ಅಲ್ಲೂ ಆನಂದ ಇದೆ, ಇಂಥ ಆನಂದ ಇಲ್ಲ. ಆನಂದದಲ್ಲಿ ವ್ಯತ್ಯಾಸ ಹೇಳಿದ್ದಾರೆ ಈಗಾಗಲೇ. ಇದು ಎಂಥ ಆನಂದ ಇದು? ಇದು ಪ್ರಾಕೃತ ಆನಂದವಾದ್ದರಿಂದ ಬರುತ್ತೆ ಹೋಗುತ್ತೆ, ಮತ್ತು ನಿತ್ಯ ಅಲ್ಲ. ಆಗಮಾಪಾಯಿನೋ ಅನಿತ್ಯ, ಬರೋದು ಹೋಗೋದು, ನಿತ್ಯ ಜ್ಞಾನ ಅಲ್ಲ. ಆ ವಸ್ತುಗಳೇ ನಿತ್ಯ ಅಲ್ಲ. ಆದರೆ ಮುಕ್ತಿಯಲ್ಲಿ ಹಾಗಿಲ್ಲ. ಮುಕ್ತಿ ಆನಂದ ಎಂಥದ್ದು? ಒಳಗಿನ ಆನಂದ. ನಮ್ಮಲ್ಲೇ ತುಂಬ ಹಸಿವಾಗಿರುತ್ತೆ, ಮೈ ತುಂಬ ಅನ್ನ ಬೆಳೆದು ಬಿಡ್ತಾರೆ ಅವನಿಗೆ, ಹೊಟ್ಟೆ ತುಂಬುತ್ತಾ? ಯಾಕೆ? ಹೊರಗಿನ ಅನ್ನ ಉಪಯೋಗ ಇಲ್ಲ. ಅದು ಒಳಗೆ ಒಂದು ತುತ್ತು ಹಾಕಿದ್ರು ಏನಿದೆ ಅದಕ್ಕೆ ಮಹತ್ವ ಇದೆ. ಆದ್ದರಿಂದ ಒಳಗಿನ ಆನಂದ, ಹಸಿವು ಒಳಗಿದೆ, ಆಹಾರ ಒಳಗೆ ಹೋಗಬೇಕು. ಆದರೆ ಜ್ಞಾನ ಇಲ್ಲಿಂದ ಬರಬೇಕು, ಸ್ವರೂಪ ಜ್ಞಾನ ಇರಬೇಕು. ಇಲ್ಲಿಲ್ಲ, ಅದಿದೆ. ಆದ್ದರಿಂದ ದೇವರಿಗೆ ಆನಂದ ಇಲ್ಲ ಅಂತ ಹೇಳ್ತಾರೆ, ಗೊತ್ತಾ? ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ. ಎಲ್ಲಿದ್ದು? ಸರಿಗತ ಖೇದ ಮೋದ ಜಯ ಅಪಜಯ ಮೊದಲಾದ ದೋಷಗಳಿಲ್ಲ ದೇವರಿಗೆ. ಖೇದ ಇಲ್ಲ, ಸರಿ, ಮೋದ ಇಲ್ಲ, ಆಮೇಲೆ ಜಯ ಅಪಜಯ ಇಲ್ಲ, ಜಯ ಇಲ್ಲ. ದೇವ್ರನ್ನ ಬೈದಾಗಲಿಲ್ಲ, ಅದ್ವೈತವಾದ ಕಾನ್ಸೆಪ್ಟ್ ಬಂದಾಗಾಯ್ತು, ಮಾಯವಾದ ಕಾನ್ಸೆಪ್ಟ್ ಬಂತಲ್ಲಿ. ಏನು ಮಾಡ್ತೀರಾಗ? ಅದಕ್ಕೆ ಅದು ಖೇದ ಮೋದ, ಇಂಥ ಮೋದ ದೇವರಿಗಿಲ್ಲ. ಎಂಥ ಮೋದ ಇದು? ಪ್ರಾಕೃತ ಆನಂದ, ವಸ್ತುಗಳ ದಿನದಿಂದ ಬಂದ ನಿತ್ಯಾನಂದ ಪರಮಾತ್ಮನ, ಗೊತ್ತಾಯ್ತಾ? ಅದು ಇಂಥ ಆನಂದ ಇಲ್ಲ. ಖೇದ ಮೋದ ಜಯ ಅಪಜಯ. ನಮ್ಮ ಜಯ ಎಂಥದ್ದು? ಒಂದ್ಸರಿ ಸೆಂಚುರಿ, ಒಂದ್ಸರಿ 0. ಈ ಜಯ ದೇವರಿಗಿಲ್ಲ. ಎಂಥ ಜಯ ಇದೆ ಇದು? ಬರೀ ಜಯ ಇದೆ, ಅಪ್ರಾಕೃತ ಜಯ, ಅದು ನಿತ್ಯ ಜಯ. ಆದ್ದರಿಂದ ಏನಾಗೋದಿಲ್ಲ, ಅದು ಹೋಗೋದೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಶ್ಚರ್ಯ. ಅದು ನೋಡೋದಕ್ಕೆ ಅನಿಸ್ತದೆ. ದೇವ್ರು ಅವ್ರು ಹೇಳಿದಾಗ ಆಯ್ತಲ್ಲ ನಾವು ಕೂಡ ಅಂತ ಹೇಳಿದರೆ ಅಲ್ಲ. ನಮ್ಮ ಕ್ಲಾಸಿಫಿಕೇಷನ್ನೇ ಬೇರೆ. ಪ್ರಾಕೃತ ಅಪ್ರಾಕೃತ, ನಿತ್ಯ ಅನಿತ್ಯ, ಪೂರ್ಣ ಅಪೂರ್ಣ, ಈ ಕಾನ್ಸೆಪ್ಟ್ ಇದೆ.
ಈ ದೇವರಿಗೆ ನಮ್ಮಂಥ ಆನಂದ ಇಲ್ಲ ಅಂದರೆ ವಿಲಕ್ಷಣವಾದ ಆನಂದ ಇದೆ. ಆನಂದ ಇದೆ ಬೇರೆ ಕಡೆ ಹೇಳಿ ಆಗಿದೆ ಈಗಾಗಲೇ. ಇಲ್ಲಿ ಆನಂದ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇಲ್ಲ ಅಂತ ಹೇಳಿದ ಆನಂದ ಬೇರೆ, ಇದೆ ಅಂತ ಹೇಳಿದ ಆನಂದ ಬೇರೆ. ಯಥೋದಕಂ ಶುದ್ಧಿ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ತದಾ ವಿದ್ವಾನ್. ನೋಡಿ, ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ. ಒಂದು ಶುದ್ಧವಾದ ನೀರಿದೆ, ಇನ್ನೊಂದು ಶುದ್ಧವಾದ ನೀರಿದೆ. ಎರಡು ಶುದ್ಧ ನೀರು ಸೇರಿಸ್ಬಿಟ್ರು. ಅವರೇನು ಐಕ್ಯ ಆಯಿತು ನೋಡ್ತಾ? ಐಕ್ಯ ಆಗಿಲ್ಲ. ಎರಡು ಶುದ್ಧ ನೀರು ಸೇರಿದಾಗ ಏನಾಯಿತು? ಏನಾಯಿತು? ಏನು ಹೇಳಿದ ಉಪಯೋಗ ಏನದು ಹೇಳಿದ್ದಕ್ಕೆ? ಶುದ್ಧ ನೀರು ಶುದ್ಧ ನೀರಿನಿಂದ ಸೇರಿದಂತೆ ಯಾಕೆ ಹೇಳಬೇಕಿತ್ತು? ಹಾಂ ಸೇರಿದ ಏನಾಯ್ತು ಅದರಿಂದ? ಮಡಿ ನೀರು ಮಣ್ಣಿನ ಸೇರಿಸಿದ್ರೆ ಏನಾಗುತ್ತೆ? ಮೈಲಿಗೆ ಆಗೋದಿಲ್ಲ. ಸೊ ಆದ್ದರಿಂದ ಶುದ್ಧವಾದ ಆನಂದ, ಶುದ್ಧವಾದ ಶುದ್ಧ ನೀರು ಸೇರಿಸಿದ್ರೆ ನೀರಿನ ಶುದ್ಧಿ ಹೋಗೋದಿಲ್ಲ. ಇಲ್ಲದವ್ರು ಏನಾಗ್ತಿತ್ತು? ಅಶುದ್ಧಿ ಆಗಿಬಿಡ್ತಾರೆ. ಇದು ಇಷ್ಟೆಲ್ಲ ಪಾಪ ಹೊಡಿಲಿಟ್ಟಿದ್ದಾನೆ ದ್ವಾದಶಿ ಪಾಲನೆಗೋಸ್ಕರ, ಮುಟ್ಬಿಟ್ಟು ಅವನು ಹೋಗ್ಬಿಟ್ಟು ಎಲ್ಲ ಏನೋ ಟಚ್ ಆಗಿಬಿಟ್ಟಿದೆ. ಅದಕ್ಕೆ ಎಷ್ಟೊತ್ತು ಬಡಿಯೋರು ಏನು ಮಾಡ್ತಾರೆ? ಹೋದ್ರು ಟಚ್ ಮಾಡೋದಿಲ್ಲ. ಕೆಲವು ಸಲ ಮುಟ್ಟಿದ್ರೆ ಒಂದು ಹೋಗಲಿ ಎಲ್ಲ ಹೋಗಬಾರ್ದು ಅಂತೇಳಿ ಭೇದಕ್ಕೋಸ್ಕರ ಬುದ್ಧಿವಂತಿಕೆ ಮಾಡ್ತಾರೆ. ಎರಡು ಕೋಲ್ ಬೇರೆ, ಒಂದೇ ಕೋಲ್ ಆಗಿಬಿಟ್ಟು ಎರಡೂ ಹೋಗ್ಬಿಡೋದು. ಕೋಲ್ ಬೇರೆ ಮಾಡೋದು, ಜಾಗ ಮಾಡೋದು, ಇದನ್ನೇ ಬೇರೆ ಮಾಡಿಬಿಡೋದು ಮಾಡ್ತಾರೆ. ಯಾಕೆಂದರೆ ಈ ರಿಸ್ಕ್ ಇರಬಾರ್ದು ಅಂತೇಳಿ. ಶುದ್ಧದಲ್ಲಿ ಮಡಿಯವರು ಮಡಿಯಲ್ಲಿ ಮುಟ್ಟಿದರೆ ಮೈಲಿಗೆ ಆಗ್ತಾನೆ? ಆಗೋದಿಲ್ಲ. ಅದಕ್ಕೆ ವೈಕುಂಠಕ್ಕೆ ಹೋದಾಗ ಎಲ್ಲ ಮಡಿನೇ. ಜೀವ ಮಡಿಯಾಗಿಬಿಟ್ಟು ವೈಕುಂಠಕ್ಕೆ ಹೋಗೋದ್ರಿಂದ, ಮಡಿಯಾದ ದೇವ್ರ ಜೊತೆಗಿರೋದ್ರಿಂದ ಏನಾಗೋದಿಲ್ಲ? ಶುದ್ಧವಾಗಿರ್ತಾನೆ. ದೇವರಿಗೆ ಮೈಲಿಗೆ ಪ್ರಶ್ನೆಯೇ ಇಲ್ಲ, ಇವನಿಗೆ ಮೈಲಿಗೆ ಆಗೋ ಚಾನ್ಸಸ್ಸೇ ಇಲ್ಲ. ನಮ್ಮಲ್ಲಿ ಮಡಿ ಮೈಲಿಗೆ ಎರಡೂ ಇದೆಯಿಲ್ಲ. ಈಗ ನಮ್ಮಲ್ಲೇ ಈ ಶುದ್ಧವಾಗಿದೆ, ಈ ಮಡಿಲಿಲ್ಲ, ಈ ಮೈಲಿಗೆ ಆಗಿದೆ ಅಂತ ಹೇಳ್ತೀವಿ. ಮುಕ್ತದಲ್ಲಿ ಹಾಗಿಲ್ಲ, ಬರೀ ಮಡಿ ಅಷ್ಟೇ ಹೊರತು ಏನಿಲ್ಲ ಅಲ್ಲಿ. ಮೈಲಿಗೆ ಕಾನ್ಸೆಪ್ಟೇ ಇಲ್ಲ. ಇವರೆಲ್ಲ ಮುಕ್ತರಿಂದ ಹಾಗಿದ್ದು ಬಿಟ್ಟಿದ್ದಾರೆ. ಮಡಿ ಮಾಡೋದಿಲ್ವಲ್ಲ ಈಗ. ನಾವೆಲ್ಲ ಮುಕ್ತರಿಂದ ಲೆಕ್ಕ. ನಮ್ಮ ಮಡಿ ಮೈಲಿಗೆ ಏನಿಲ್ಲ ಅಂದರೆ ಮುಕ್ತಿ ಹೋಗಿದ್ದೇವೆ ಅಂತ ಆಗ್ಬಿಡೋದು. ತಿಳಿತಿಲ್ಲ, ಏನಿಲ್ಲ, ಭಾರಿ ಮೈಲಿಗೆಯಲ್ಲಿದ್ದಾರೆ ಅಂತ ಅರ್ಥ. ಮತ್ತು ಭಾರಿ ಮೈಲಿ ಜಾಗಕ್ಕೆ ಹೋಗ್ತಾರೆ ಅಂತಲೂ ಅರ್ಥ. ಯಥಾ ಉದಕಂ ಶುದ್ಧೇ ಶುದ್ಧಮಾಸಿಕ್ತಂ ಆಸಿಕ್ತಂ ಸೇರಿಸಲ್ಪಡೋದು. ತಾದೃಗೇವ ಭವತಿ. ನೋಡಿ, ತಾದೃಗೇವ ಭವತಿ, ಅದರಂತೆಯೇ ಆಗುತ್ತೆ. ಇವ್ರು ಹೇಳೋದೇನೋ ಅದೇ ಆಗುತ್ತೆ. ಅಲ್ಲಿ ಅದೇ ಅಂತ ಪದ ಇಲ್ಲ. ಇಟ್ ಬಿಕಮ್ಸ್ ಲೈಕ್ ದಟ್, ನಾಟ್ ಸೇಮ್. ಲೈಕ್ ದಟ್ ಅಂದರೆ ಅದಂತ ಆಗಲಿಲ್ಲ. ಆಗ ಸಿಮಿಲ್ಯಾರಿಟಿ ಎಂಬುದು ಏನಲ್ಲ, ಐಡೆಂಟಿಟಿ ಅಲ್ಲ. ಸಿಮಿಲ್ಯಾರಿಟಿ ಬೇರೆ, ಐಡೆಂಟಿಟಿ ಬೇರೆ. ಅದು ಅವ್ರಿಗೆ ಎಷ್ಟು ವಿರುದ್ಧ ಇದೆ ಪದಗಳು. ಏನು ಕೋಟ್ ಮಾಡೋಕ್ಕೆ ಹೋದರೂ ಅಲ್ಲೇ ವಿರೋಧ ಇರುತ್ತೆ. ಯಾವುದನ್ನು ತಪ್ಪರ ಅಂತ ಕೋಟ್ ಮಾಡ್ತಾರೆ, ಅದು ಆ್ಯಕ್ಚುಲಿ ಏನಾಗಿದೆ ಅವರಿಗೆ? ಅದಕ್ಕೆ ಅವರಿಗೆ ಆಗಿದೆ ಅಷ್ಟೇ. ಎಲ್ಲ ಡಾಕ್ಯುಮೆಂಟು ನೋಡಿದ ತಕ್ಷಣ ನಿಮಗಿರೋದು ಇದೆಯಲ್ಲರಿ ಅಂತ ಹೇಳ್ತಾರೆ. ಹಾಗಾಗಿ ಉಳಿದವ್ರು ನೋಡಲಿಲ್ಲ ಅಂದರೆ ಯಾವ ಲಾಯರ್ಸ್ ಆ್ಯಕ್ಚುಲಿ ಕೇಸ್ ಗೊತ್ತಿದ್ರು ಕೂಡ ವರ್ಷಗಟ್ಟಲೆ ವಾದ ಮಾಡ್ತಾರೋ ಇಲ್ಲೋ? ವರ್ಷಗಟ್ಟಲೆ. ಯಾತಕ್ಕೆ? ಬುದ್ಧಿಯಿಂದ ಮುಂದೆ ಏನೋ ಒಂದು ಮಾಡಕ್ಕೆ ಬರುತ್ತೆ. ಆ ಥರ ಮಾಡಕ್ಕೆ ಬರುತ್ತೆ. ಅದು ಮಾಡ್ತಾರೆ. ಒಂದು ದಿವಸ ಆದರೂ ಮುಗಿಯುತ್ತೆ ಕೇಸು, ಅಥವಾ ಏನೋ ಆಗ್ಬೋದು. ಯಾರು ಸತ್ರಾರು ಮುಗೀತು ಕಡೆ ಪಕ್ಷ. ಈ ಶಾಸ್ತ್ರ ಅನಾದಿ ನಿತ್ಯ ಗಲಾಟೆ ಹೋಗೋದೇ ಇಲ್ಲ. ಯಾಕೆಂದರೆ ಅದು ಲೈಕ್ ಮಾಡೋದೇನೋ ಒಂದು ಗುಂಪಿರುತ್ತೆ. ಆವಾಗ ಎಲ್ಲರೂ ಒಂದೇ ರೀತಿ ಇದ್ದಿದ್ದರೆ ಎಂದೋ ರಿಜೆಕ್ಟ್ ಆಗಿಬಿಡ್ತಾರೆ. ತಪ್ಪೊಂದೇ ಉಳಿತಿತ್ತು. ಬರೀ ಎಲ್ಲರೂ ಕೆಟ್ಟವರಿದ್ದರೆ, ಸರಿ ಒಂದೇ ಉಳಿದು ಎಲ್ಲರೂ ಒಳ್ಳೆಯವರಿರ್ತಾರೆ. ಹಾಗಿಲ್ಲ. ಅದರಿಂದಾಗಿಯೇ ಅದು ಫಾಲೋ ಮಾಡೋರು ಇದ್ದೇ ಇರ್ತಾರೆ, ಇದು ಫಾಲೋ ಮಾಡೋರು ಇದ್ದೇ ಇರ್ತಾರೆ. ಗುಂಡಗಡಿ ಫಾಲೋವರ್ಸ್ ಇರ್ತಾರಲ್ಲ, ಎಷ್ಟು ಫಾಲೋವರ್ಸ್ ಜಾಸ್ತಿನೇ ಇರ್ತಾರೆ. ದುರ್ಯೋಧನಿಗಿದ್ದ 11 ಅಶ್ವಗಣಿ ಸೇನೆ, ಪಾಂಡವರಿಗಿದ್ದಿದ್ದು 7 ಅಶ್ವಗಣಿ ಸೇನೆ ಅಂತ ಹೇಳಿದರೆ ಆ ಲೈಕ್ ಬಂಡೆಡ್ ಪರ್ಸನ್ಸ್ ಇರ್ತಾರೆ ಅಂತ. ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇಳಿದವ್ರು ಹೇಳ್ಬೋದೇ ಹೊರತು ಎಲ್ಲರೂ ಹೀಗಿರಲ್ಲ ಕೇಳ ಇದ್ರ ಪ್ರಕಾರನೇ ಇಲ್ಲ. ಅವರಿಷ್ಟ, ಅದನ್ನು ಕಾಮೆಂಟ್ ಮಾಡೋಂಗಿಲ್ಲ. ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಮುಪೈತಿ. ವಾಕ್ಯ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್. ಯಾಕೆ ಪೂರ್ವಾರ್ಧ ಕೋಟ್ ಮಾಡಲಿಲ್ಲ ಆಚಾರ್ಯರು. ಯಾತಕ್ಕೆ ಅಂತ ಕೇಳಿದರೆ ತದಾ ವಿದ್ವಾನ್ ಅದೇ ವೆಲ್ ಅನ್ನೋದು ನಮ್ಮ ಕಾಂಟ್ರವರ್ಸಿ ಇರೋದ್ರಲ್ಲಿ ಉತ್ತರಾರ್ಧದೊಳಗೆ ಅದನ್ನೇ ಕೋಟ್ ಮಾಡಿದರು. ನೀವು ಯಾವುದನ್ನು ಕೋಟ್ ಮಾಡ್ತೀರಿ ಅದೇ ನಮ್ಮ ಪರ ಇದೆ ಅಂತ ಹೇಳ್ತಾರೆ. ಪೂರ್ವಾರ್ಧ ನಮಗೂ ನೀವು ಸಮ್ಮತ. ಇಲ್ಲೇನಾಗಿದೆ? ಯಾವಾಗ ಯದಾ ಪಶ್ಯತೆ ರುಗ್ಮವರ್ಣಂ, ಪರಮಾತ್ಮನನ್ನು ಯಾವಾಗ ಬಿಂಬರೂಪೇನ ಕಾಣ್ತಾನೆ ಆಗ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ, ಪುಣ್ಯಪಾಪ ಎರಡೂ ಕಳ್ಕೊಂಡ್ಬಿಡ್ತಾನೆ. ಇಲ್ಲೂ ಹಾಗೆ ಪುಣ್ಯಪಾಪ ಎರಡೂ ಕಳ್ಕೊಂಡ್ಬಿಡ್ತಾನೆ. ಎರಡೂ ಕಳ್ಕೊಳ್ಳೋದು ಪುಣ್ಯಕ್ಕೆ ಮಾಡಬೇಕಾಗಿದೆ. ಪುಣ್ಯದಲ್ಲಿ 2 ವಿಧ ಇದೆ. ಎಂಥದ್ದು? ಅನಿಷ್ಟ ಪುಣ್ಯ, ಇಷ್ಟ ಪುಣ್ಯ ಅಂತ. ಅನಿಷ್ಟ ಪುಣ್ಯ ಕಳ್ಕೊಳ್ತಾನೆ. ಯಾವುದು ಕಳ್ಕೊಳ್ಳೋದಿಲ್ಲ? ಕಳ್ಕೊಬಾರ್ದು ಕೂಡ. ಇದು ಬೇರೆ ಬಂದಿದೆ ಭೌತಿಕ ಹಾಗೆ ಬಂದಿದೆ. ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ. ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ. ಅಪ್ರೋಕ್ಷ ಜ್ಞಾನಿಯಾದವನು ಸುಕೃತ ದುಷ್ಕೃತ ಎರಡನ್ನೂ ಕಳ್ಕೊಂಡ್ಬಿಡ್ತಾನೆ.
ಸುಕೃತ ಕಳ್ಕೊಳ್ಳೋದಾರೆ ತಪ್ಪಾಯಿತು. ಅದಕ್ಕೆ ಈ ಅನಿಷ್ಟ ಸುಕೃತ, ಇಷ್ಟ ಸುಕೃತ ಅಂದರೆ ಪುಣ್ಯ. ಪುಣ್ಯ ಕಳ್ಕೊತಾನೆ ಅಂದರೆ ಹೇಳಿದೆ, ಎಷ್ಟೋ ಸರ್ತಿ ಹೇಳಿದ್ದೇನೆ. ಟ್ರಾನ್ಸ್ಫರ್ ಆದೋ ತಕ್ಷಣ ಬಾರ್ಡನಿಗೆ ಶುರುವಾಯ್ತು. ಈಗ ಎಷ್ಟು ಸಿಕ್ಕಾಬಿಟ್ಟು ಫರ್ನಿಚರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬೇರೆ ಊರಿಗೆ ಹೋಗೋದು ಬೇಡ, ಇನ್ನೊಂದು ಮನೆ ಶಿಫ್ಟ್ ಮಾಡೋದು ಕಷ್ಟ ಆಗಿಬಿಡೋದು. ಎಷ್ಟೋ ಸರ್ತಿ ಬಾಗಿಲೇ ಹಿಡಿಸಲ್ಲ ಕೆಲವೆಲ್ಲ, ಸಣ್ಣ ಮನೆಗೆ ಹೋಗಿಬಿಟ್ರೆ ಬಿಸಾಕಬೇಕಾಗ್ತದೆ. ಒಳ್ಳೆ ಟೀಕು ರೋದು ಮಾಡಿಸ್ಬಿಟ್ಟಿದ್ದಾನೆ ಅವರು, ಫಸ್ಟ್ ಕ್ಲಾಸ್ ತರಿಸಿ ಏನೇನೋ ಮಾಡಿ ಹಾಕಿಬಿಟ್ಟಿದ್ದಾನೆ. ತುಂಬ ಇಷ್ಟವಾದದ್ದು ಅದು. ಈಗ ಅನಿಷ್ಟ, ಅಲ್ಲಿ ಹೊಲಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡ್ತಾನೆ, ಡಿಸ್ಪೋಸ್ ಆಫ್ ಮಾಡಿಬಿಡ್ತಾನೆ. ಅದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೊತಾನೆ, ದುಡ್ಡಿಗೆ ಕನ್ವರ್ಟ್ ಮಾಡ್ಕೊ ಒಯ್ಯೋ ಸುಲಭ ಆಗಿಬಿಡುತ್ತೆ. ಗೊತ್ತಾಯ್ತಾ? ಆ ರೀತಿಯಲ್ಲಿ ಇದೆಲ್ಲ ಲೋಕದಲ್ಲಿದೆ. ಕೆಲವರು ನೋಡೋರಿಗೆ ಅವ್ರೇನು ತಿಳ್ಕೊಂಬಿಟ್ಟು ನೋಡಿ ಎರಡೂ ಬಿಡ್ತಾನೆ ಅಂದರೆ ಏನಾಗ್ತಾನೆ, ಶೂನ್ಯ ಆಗಿಬಿಡ್ತಾನೆ. ಅದು ಲೋಕದಲ್ಲಿ ಅಂತಾರೆ ಯಾರಾದರೂ, ಅಂದಿಲ್ಲ. ಅದು ಅರ್ಥ ಮಾಡಿಯೇ ಇಲ್ಲ. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ. ನಮಗೆ ಅದರ ಊಟಕ್ಕೆ ಕೂತಾಗಲೇ ಹೋಗಿ, ಈಗ ಮಧ್ಯಾಹ್ನಕ್ಕೆ ಬಂದುಬಿಟ್ಟಿದ್ದಾನೆ, ಯಾವುದೋ ಸ್ವೀಟ್ ತರ್ತಾನೆ. ಬೇಡ ಅದು ಇಷ್ಟನೋ ಅನಿಷ್ಟನೋ ಅವನಿಗೆ, ಇಷ್ಟನೇ. ಇದು ಸಾಕ ತುಂಬ ಬಿಟ್ಟಿದೆ, ಇನ್ನು ಬೇಡ ಅವನಿಗೀಗ. ಗೊತ್ತಾಯ್ತಾ? ಎಷ್ಟೊತ್ತ ಆ ಸ್ಟೇಜಲ್ಲಿ ಆಗಿಬಿಟ್ಟು ಸಿಟ್ಟು ಬಂದುಬಿಡುತ್ತೆ ಅವನಿಗೆ. ಈಗ ಬೇಡ ಅಂದರೆ ಕೇಳಿದ್ರೆ ಬೈದು ಬಿಡ್ತಾನೆ. ಬೇಕಾದ್ದೇ ಈಗ ಬೇಡ, ಆ ಸ್ಟೇಜಲ್ಲಿ ಬೇರೆ. ಕೆಲವೊಮ್ಮೆ ಬೇಕಾಗಿದ್ದು ಆಮೇಲೆ ಬೇಕಾದರೆ ಒಂದು ಕೇಸು, ಎಲೆ ಹಿಡಿಯೋಕ್ಕೆ ದೊಡ್ಡ ಗಲಾಟೆ ಎಲೆ ಹಿಡಿಬೇಕು ಅಂತ ಊಟ ಆಮೇಲೆ ಎದ್ದು ಬಿಡ್ತಾರೆ ಬೇಕೇ ಇಲ್ಲ. ಮೊದಲು ಇಷ್ಟ ಆಮೇಲೆ ಅನಿಷ್ಟ, ಮೊದಲು ಇಷ್ಟ ಆಮೇಲೆ ಅನಿಷ್ಟ. ಕೆಲವು ಯಾವಾಗಲೂ ಅನಿಷ್ಟ, ಕೆಲವು ಯಾವಾಗಲೂ ಇಷ್ಟ. ಗೊತ್ತಾಯ್ತಾ? ಕೆಲವು ಟೈಮ್ನಲ್ಲಿ ಕ್ವಾಂಟಿಟಿ ಭಾಳ ಇಷ್ಟ, ಸ್ವಲ್ಪ ಇಷ್ಟ ಕೆಲವು ಸಲ. ಇದೆಲ್ಲ ಯೋಚನೆ ಮಾಡಿದರೆ ಅದು ಕಣ್ಣು ಮುಚ್ಕೊಂಡು ಒಂದೇ ಅರ್ಥ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಕಳ್ಕೊಂಡ್ಬಿಟ್ಟು ನಿರಂಜನ. ಆಮೇಲೆ ಏನು ಅಪರೋಕ್ಷ ಜ್ಞಾನಿ ಲೇಪ ಇಲ್ಲ. ನಿರಂಜನ ಅಂದ್ರೇನು, ಕರ್ಮ ಲೇಪ ಇಲ್ಲ ಸ್ಥಿತಿ ಬರ್ತಾನೆ. ಇರೋ ಪಾಪ ಹೋಯ್ತು, ಅನಿಷ್ಟ ಪುಣ್ಯನೂ ಹೋಯ್ತು. ಇನ್ನು ಮುಂದೆ ಏನು ಮಾಡ್ತಾನಲ್ಲ, ಪಾಪ ಬರೋ ಲೇಪ ಇಲ್ಲ ಅವನಿಗೆ, ಸೇಫ್. ನಿರಂಜನ ಪರಮಂ ಸಾಮ್ಯಂ ಉಪೈತಿ. ನೋಡಿ, ಇಲ್ಲೂ ಕೂಡ ಬೇಕಾದ ಪದ ಇದು, ಪರಮಂ ಸಾಮ್ಯಂ ಉಪೈತಿ. ಐಕ್ಯವಂತಾನೆ ಅಂತ ಹೇಳಲಿಲ್ಲ, ಸಾಮ್ಯಂ ಉಪೈತಿ ಅಂತ ಹೇಳಿದ್ದಾರೆ. ಅದು ಏನು ಹೋಯ್ತು, ಈಗ ಅದ್ವೈತದ ವಿಭಾಗ ಹೋಯಿತು. ಇನ್ನೇನು ಹೇಳ್ಬೋದು ಅವರು, ಈಗ ಪರಮಂ ಸಾಮ್ಯ ನೋಡಿದ್ರೆ ಸಾಮ್ಯ ಹೇಳಿದರು ಅಂತೇಳಿ. ಗೊತ್ತಾಯ್ತಾ? ಪರಮಂ ಸಾಮ್ಯಂ ಅಂದರೆ ಏನು? ಪರಮಂ ಸಾಮ್ಯಂ ಅಂದರೆ ಸೇಮ್ ಆಗಬೇಕಾಗಿಲ್ಲ. ಎಲ್ಲಿ ಒಂದು ಸಿಂಹದ ಫೋಟೋ ಇದೆ, ಹೇಗಿದೆ ಸಿಂಹದ ಫೋಟೋ? ಕಲರ್ ಫೋಟೋ ಸಿಂಹಕ್ಕಿಂತ ಚೆನ್ನಾಗಿ ಕಾಣುತ್ತೆ ಎಷ್ಟೋ ಸಲ. ಗೊತ್ತಾಯ್ತಾ? ಯಾವುದೋ ಹಳೆಯ ಸಿಂಹಕ್ಕಿಂತ ಜೋರಾಗಿ ಕಾಣಿಸುತ್ತೆ. ಆದರೆ ಏನಲ್ಲ, ಅದು 100% ಸಿಮಿಲಾರಿಟಿ ಇದೆ. ಇಷ್ಟಾದರೂ ಏನೇನೂ ಸಂಬಂಧ ಇಲ್ಲ. ಇದು ಅದು ಬೊಗಳಕ್ಕೂ ಬರೋಲ್ಲ, ತಿನ್ನಕ್ಕೆ ಏನೂ ಬರೋಲ್ಲ ಇದಕ್ಕೆ. ಆ ಸಾಮ್ಯ ಎಂಥದ್ದದು? ಎಂಥ ಸಾಮ್ಯ? ಮತ್ತೆ ಸಂಸಾರ ಇಲ್ಲ, ದೇವರಿಗೂ ಇಲ್ಲ, ಈ ಸಾಮ್ಯ ಬಂತು. ಗೊತ್ತಾಯ್ತಾ? ಅಪ್ರಾಕೃತ ದೇಹ ಇದೆ, ಪ್ರಾಕೃತ ದೇಹ ಇಲ್ಲ, ಈ ಸಾಮ್ಯ. ಇಂಥ ಸಾಮ್ಯ ಬಂತೆ ಹೊರತು ಎಂಥ ಸಾಮ್ಯ ಬರಲಿಲ್ಲ, ಪೂರ್ಣತ್ವಾದಿ ಸಾಮ್ಯ ಬರಲಿಲ್ಲ. ಸೊ ಐಕ್ಯನೂ ಹೋಯಿತು, ಇದು ಹೋಯಿತು. ಇದು ಯಾಕೆ ನಮ್ಮ ಸದ್ಯಕ್ಕೆ ಯಾಕೆ ಕೋಟ್ ಮಾಡಿದ್ರೆ ಅಂದರೆ, ಐಕ್ಯ ಹೇಳೋರ ವಿರುದ್ಧ ಇದು, ಪರಮಸಾಮ್ಯ ಕೂಡ ವಿರುದ್ಧನೇ ಅವರಿಗೆ. ದೇರ್ಫೋರ್ ನಿಮ್ಮ ಮತಕ್ಕೆ ಅವಕಾಶ ಇಲ್ಲ ಅದರಲ್ಲಿ. ಬಿಡೋದು ಡಾಕ್ಯುಮೆಂಟೇ ಅಲ್ಲ, ಯಾವುದೋ ಕೋಟ್ ಮಾಡಬಾರ್ದು ನೀವೀಗ. ಅದೇನಲ್ಲ, ವ್ಯಾಲಿಡ್ ಡಾಕ್ಯುಮೆಂಟೇ ಅಲ್ಲ, ಇದನ್ನು ಕೋಟ್ ಮಾಡಬೇಕಷ್ಟೆ. ಯಾವುದನ್ನು? ಅಲ್ಲ ಈಕ್ವಲ್. ನೀವು ಭೇದ ಒಪ್ಪೋದಿಲ್ಲ ಅಲ್ಲ, ಭೇದ ಹೇಳ್ತಾ ಇಲ್ಲ ಈಗ. ಪರಮಂ ಸಾಮ್ಯ ಎಂಬುದು ಭೇದನ. ಮತ್ತು ನೀವು ಅಭೇದ ಭೇದ ಇಲ್ಲ ಅಂತ ಹೇಳ್ತಾರಲ್ಲ, ಭೇದ ಇದೆ ಅಂತ ಹೇಳ್ತಲ್ಲ, ಅದೀಗ ವಿರೋಧ ಬಂತಲ್ಲ. ಐಕ್ಯ ಹೇಳೋರಿಗೆ ಎರಡು ವಿರುದ್ಧ, ಏನು ತಾರತಮ್ಯನೂ ವಿರುದ್ಧ, ಸಾಮ್ಯನೂ ವಿರುದ್ಧ. ಅರ್ಥ ಆಯ್ತಾ ಇಲ್ಲ? ಸೊ ಇಲ್ಲಿ ತಾರತಮ್ಯ ಇಲ್ಲ ಅಂತ ತಿಳ್ಕೊ, ನೀವು ಅವರಿಷ ಬೇರೆ ಉತ್ತರ ಕೊಡ್ತೀವಿ, ನಿಮಗಂತೂ ಹೋಯ್ತು. ಈಗ ನಿಮ್ಮ ಕೆಲಸ ಉಪಯೋಗ ಇಲ್ಲ ಅಂದರೆ. ಅಮೃತಸ್ಯ ಏಷ ಸೇತು. ಪರಮಾತ್ಮ ಎಂಥವನು, ಅಮೃತಕ್ಕೆ ಇವನೇ ಸೇತು, ಇವನೇ ಮಾರ್ಗ ಅಂತ. ಸೇತು ಅಂದರೆ ಮಾರ್ಗ, ಅಮೃತ ಅಂದರೆ ಮೋಕ್ಷ. ಮೋಕ್ಷಕ್ಕೆ ಇವನೇ ಮಾರ್ಗ ಅಂತ ಹೇಳಿದಾಗ ಇವನು ಮಾರ್ಗವಾದ ಮೋಕ್ಷ ಕೊಡ್ತಾನೆ ಹೊರತು, ಮೋಕ್ಷ ಕೊಟ್ಟವನು ಇವನಿಗೆ ಐಕ್ಯ ಹೊಂತಾನ? ಇವತ್ತು ಪ್ರೊಫೆಸರ್ ಪಾಠ ಹೇಳ್ಕೊಡ್ತಾನೆ, ಪಾಠ ಹೇಳಿಕೊಟ್ಟವನು ಸ್ಟೂಡೆಂಟೇ ಪ್ರೊಫೆಸರ್ ಆಗಿರೋ ಯಾರು ಪಾಠ ಹೇಳಿಕೊಡೋದಿಲ್ಲ. ಅದಕ್ಕೆ ಗೊತ್ತಾಯ್ತು, ಅವ್ನು ನಾನಾಗ ನಂದ್ಯಾಕೆ ಕಳ್ಕೊಳ್ಳಿ ಅಂತ ಹೇಳ್ತಾನೆ. ನಂದ್ಯಾಕೆ ಕಳ್ಕೊಳ್ಳಿಲ್ಲ, ಆಗೋದಿಲ್ಲ. ತಿಳಿತಾ? ಅದು ಭಾರಿ ಡೇಂಜರಸ್. ಅಕ್ಷಣ್ವಂತಹ ಕರ್ಣವಂತಹ ಸಖಾಯೋ ಮನೋಜವೇಶು ಅಸಮಾಬಹು ಆದಘ್ನಾಸ ಉಪಕಕ್ಷಾಸ ಉತ್ವೇ ಹೃದಾ ಇವ ದಾತ್ವಾ ಉ ತ್ವೇ ದದೃಶ್ರೇ. ಅವರು ಮುಕ್ತಿಯಲ್ಲಿ ಆಕಾರ ಇಲ್ಲ, ಇಂದ್ರಿಯಗಳಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು? ನಿರಾಕಾರ ಕೇಳ್ತಾರೆ. ಮುಕ್ತಿಯಲ್ಲಿ ಅಕ್ಷಣ್ವಂತಹ ಕಣ್ಣುಗಳಿವೆ, ಇಂದ್ರಿಯಗಳಿವೆ. ಕರ್ಣವಂತಹ ಕಿವಿಗಳಿವೆ. ಕಣ್ಣು ಕಿವಿ ಇರ್ತೀರಿ, ರೂಪ ಇರೋದಿಲ್ಲ. ಅರ್ಥ ಏನು? ಕಣ್ಣು ಕಿವಿ ಇರೋದು ಯಾವಾಗ? ರೂಪ ಇದ್ರೇ. ಮುಕ್ತಿಯಲ್ಲಿ ಕಣ್ಣಿರೋರು ಇರ್ತಾರೆ, ಕಿವಿ ಇರೋರು ಇರ್ತಾರೆ, ಎಲ್ಲ ಇಂದ್ರಿಯಗಳು ಇದೆ ಅಂತ ಹೇಳಿದ ಮೇಲೆ ಮುಕ್ತಿಯಲ್ಲಿ ಏನಿಲ್ಲ ಅಂತ ಹೇಳಬಾರ್ದು, ರೂಪ ಇಲ್ಲ ಅಂತ ಹೇಳಬಾರ್ದು. ಸೊ ಮುಕ್ತನಿಗೆ ನಿರಾಕಾರತ್ವ ಹೇಳ್ತಾರೆ,
ಬ್ರಹ್ಮನ ನಿರಾಕಾರ ಅಂತ ಹೇಳ್ತಾರೆ. ಎರಡೂ ಸರಿಯಲ್ಲ. ಬ್ರಹ್ಮನೂ ಸಾಕಾರ, ಮುಕ್ತನೂ ಸಾಕಾರ. ಆದರೆ ನಿರಾಕಾರ ಯಾತಕ್ಕೆ? ಪ್ರಾಕೃತಾಕಾರ ಇಲ್ಲ, ಅಪ್ರಾಕೃತಾಕಾರ ಬರ್ತೀವಿ. ಸ್ನಾತ್ವಾ ಉತ್ವೇ ತದೃಶ್ರೇ ಆದ ಘನಾಸ ಉಪಕಕ್ಷಗಳು ಅಂದರೆ ವನಗಳು. ವನಗಳಲ್ಲಿ ಓಡಾಡ್ತಾರೆ, ತಿನ್ಕೊಂಡಿರ್ತಾರೆ. ಮನೋಜವೇಶು ಅಸಮಾಬಭೂ, ಮನೋಜವನ್ನು ಓಡಾಡ್ತಾರೆ. ಇವೆಲ್ಲ ರೂಪ ಇರೋದನ್ನು ಹೇಳ್ತಾ ಇವೆ ಆಕಾರ. ಸ್ನಾತ್ವಾ ಉತ್ವೇ ತದೃಶ್ರೇ, ಅಲ್ಲಿ ಹೃದಯ ಸ್ನಾತ್ವಾ ಇವ ಆನಂದದ ಸಮುದ್ರದಲ್ಲಿ ಮುಡಿಬಿಟ್ಟಿರ್ತಾರೆ. ಇಷ್ಟೆಲ್ಲ ಹೇಳಿ. ಈಶಮಾಶ್ರಿತ್ಯ ತಿಷ್ಠಂತಿ ಮುಕ್ತ ಸಂಸಾರ ಸಾಗರಾತ್ ಯಥೇಷ್ಟ ಭೋಗ ಭೋಕ್ತಾರೋ ಬ್ರಹ್ಮಾಂತ ಉತ್ತರೋತ್ತರಂ. ಇದೆಲ್ಲ ಶ್ರುತಿ. ಆಮೇಲೆ ಸ್ಮೃತಿ. ಈಶಂ ಆಶ್ರಿತ್ಯ ತಿಷ್ಠಂತಿ ಮುಕ್ತಾ ಸಂಸಾರ ಸಾಗರ. ಸಂಸಾರ ಸಾಗರಾತ್ ಮುಕ್ತಾ ಈಶಂ ಆಶ್ರಿತ್ಯ ತಿಷ್ಠಂತಿ. ಸಂಸಾರ ಸಮುದ್ರದಿಂದ ಬಿಡುಗಡೆ ಹೊಂದಿರುವವರು ಈಶಂ ಆಶ್ರಿತ್ಯ ತಿಷ್ಠಂತಿ, ದೇವರನ್ನು ಆಶ್ರಯಿಸಿರ್ತಾರೆ ಅಂತ ಹೇಳಿದ ಮೇಲೆ ಆಶ್ರಯಿಸಿರೋದಕ್ಕೆ ಭೇದ ಅಂತಾರ ಅಭೇದ ಅಂತಾರ? ಭೇದ ಅಂತ ಕರೀತಾರೆ. ದೇವರನ್ನು ಆಶ್ರಯಿಸೇ ಇರ್ತಾರೆ. ವಿಷ್ಣು ಸಹಸ್ರನಾಮ ಹೈಯೆಸ್ಟು. ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೆ ಪರಮಗತಿ ಆದವನು ದೇವರು. ಭೇದ ಇಲ್ಲದವ್ರ ಗತಿ ಯಾಕಾಗಬೇಕು? ಅದಕ್ಕೆ ಗತಿ ಬರೋದು ಯಾವಾಗ? ಭೇದ ಇದ್ದರೆ. ಸಂಸಾರ ಸಾಗರ ಯಥೇಷ್ಟ ಭೋಗಭೋಕ್ತಾರ ಬ್ರಹ್ಮಾಂತ ಉತ್ತರೋತ್ತರ. ಯಥೇಷ್ಟ ಭೋಗಭೋಕ್ತಾರ, ಮತ್ತು ಭೋಗಗಳಿವೆ ಇಲ್ಲಿ. ಯಥೇಷ್ಟ ಭೋಗಗಳು ಬಿಡ್ತಾರೆ ಎಲ್ಲಿವರೆಗೂ? ಬ್ರಹ್ಮಾಂತಹ, ಬ್ರಹ್ಮದೇವರವರೆಗೆ. ಅಂದರೆ ತಾರತಮ್ಯ ಎಲ್ಲಿಂದ ಶುರುವಾಗುತ್ತೆ? ಈಗಲೂ ಬ್ರಹ್ಮದೇವರೇ ಹೈಯೆಸ್ಟ್. ಬ್ರಹ್ಮವಾಯುಗಳು ಜೀವೋತ್ತಮರು ಅಂದರೆ ಸಂಸಾರಿಗಳಲ್ಲೂ ನಂಬರ್ 1 ಅವರೇ. ಮುಕ್ತರಾದ್ಮೇಲೆ ನಂಬರ್ 1 ಅವರೇ. ಸಂಸಾರ ಸಾಗರ ಯಥೇಷ್ಟ ಭೋಗಭೋಕ್ತಾರೋ ಬ್ರಹ್ಮಾಂತ ಉತ್ತರೋತ್ತರಂ ಅಂದರೆ ಮೇಲ್ಮೇಲೆ ಹೋಗ್ತಾ ಹೋದಾಗ, ಬ್ರಹ್ಮದೇವರಿಗೆ ಮೇಲ್ಮೇಲೆ ಹೋಗ್ತಾ ಹೋದಾಗ ಅಂತ ಎಂಡಾಗೋದಲ್ಲಿ ಬ್ರಹ್ಮದೇವರಿವರು ಎಂಡಾಗುತ್ತೆ. ಮೇಲ್ಮೇಲೆ ಹೋಗ್ತಾ ಅಂತ ಹೇಳಿದರೆ ತಾರತಮ್ಯ ಸ್ಪಷ್ಟವಾಗಿದೆ. ತಾರತಮ್ಯ ಇದಿದೆ, ನಮ್ಮ ಏಣಿ ಇದೆ. ಅದು ತಾರತಮ್ಯ ಇಲ್ಲದವ್ರ ಮೇಲೆ ಹೋಗ್ತಿದ್ದಿಲ್ಲ ಅವನು. ಯಾಕೆ? ಲೈನ ಹೀಗಿಟ್ಬಿಟ್ಟು ಹೇಗಿರುತ್ತೆ, ಬೆಟ್ಲು ಹೀಗಿಟ್ಬಿಟ್ರೆ ನಾವೆಲ್ಲ ಸಾಮ್ಯ ಕೆಡಿಸ್ಬಾರ್ದು ಅಂತ ಬೆಟ್ಲು ಹೀಗಿಟ್ಬಿಟ್ಟೆ. ಬೆಟ್ಲ ಮೇಲಕ್ಕೆ ಹೋಗೋ ಚಾನ್ಸೇ ಇಲ್ಲ. ಮೇಲಕ್ಕೆ ಹೋಗೋದು ಯಾವಾಗ? ಬೇಲೆ ಕೆಳಗೆ ಹೋದರೆ ಮಾತ್ರ. ಸೊ ನಾವು ಮುಕ್ತಿ ಹೋಗ್ಬೇಕಾದ್ರೆ ತಾರತಮ್ಯ ಇದ್ದರೆ ಬೇಲಕ್ಕೆ ಹೋಗ್ತೀವಿ ಹೊರತು ಇಲ್ದವ್ರು ಬೇಲಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ಇರ್ತೀವಿ ನಾವು. ಮೆಟ್ಲು ಉದ್ದೇಶನೇ ಏನೋ? ಮೇಲಕ್ಕೆ ಅನುಕೂಲ ಮಾಡಿಕೊಡೋದು. ಹಿಡಿತಾ? ಚಾಪೆ ಅಲ್ಲ, ಮೆಟ್ಲು ಚಾಪೆ ಹಾಯಿಸಿದ್ಬಿಟ್ಟು ಮೇಲೆ ಹೋಗಿರೋದು ಹೇಗೆ ಬರುತ್ತೆ? ಸಾಧ್ಯ ಇಲ್ಲ. ಚಾಪ ಹಾರೆ ಚಾಪೆ ಆಗಬೇಕು ಅಷ್ಟೇ ಹೊರತು ಇದಾಗುತ್ತೆ. ಅದು ಲಿಫ್ಟಿಗೆ ಮೆಟ್ಲಿಲ್ಲ, ಮೇಲಕ್ಕೆ ಎತ್ತೋದು ಕೂಡ ಹೀಗೆ ಬಂದರೆ ಎತ್ತೋದು ಅಂತ ಕರೆಯೋದಿಲ್ಲ, ಹೀಗೆ ಹೋದರೆ ಎತ್ತೋದು ಅಂತ ಕರೆಯೋದು. ಎಲ್ಲವೂ ಏನು ಎಕ್ಸಾಂಪಲ್ ಕೊಟ್ಟರು ಅವ್ರಿಗೆ ಏನಾಗಿರುತ್ತದು? ನಮ್ಗೆ ಅನುಕೂಲ, ಅವ್ರಿಗೆ ಅನನುಕೂಲ ಆಗಿರೋದು. ಬಟ್ ಬಾಯಿ ಬಿಟ್ಟರೆ ಕೆಟ್ಟ ಅಂತಾರಲ್ಲ ಹಾಗೆ. ಮೂಕ ಒಂದು ಮಾತಾಡಿದ್ರೆ ಕತೆ ಮುಗೀತು. ಮಾತಾಡೋಕ್ಕೆ ಹೋಗ್ಬಿಡ್ದು ಯಾರು ಹೇಳ್ತಾರೆ, ಹೀಗೆ ಮಾತಾಡೋದು ಅವತ್ತೇ ಬಡಿಯ ತೆಗೆದುಬಿಡ್ತೀಯ ಅಂತ ಹೇಳ್ತಾರೆ. ಏನ ಆದಘ್ನಾಸ ತಿನ್ಕೊಂಡಿರ್ತಾರೆ. ಉಪಕಕ್ಷ ಅಂದರೆ ಕಕ್ಷಗಳು ಅಂದರೆ ವನಗಳು. ಉಪಕ್ಷ ಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತಾ. ವನಗಳು, ಉಪವನಗಳಲ್ಲಿ ವಿಹಾರ ಮಾಡ್ಕೊಂಡಿರ್ತಾರೆ. ಇವೆಲ್ಲ ಏನು ತೋರಿಸುತ್ತೆ? ಭೇದ ಹೇಳ್ತಕ್ಕಂಥ ಮಾತುಗಳು. ಮುಕ್ತಿಯಲ್ಲಿ ಹೀಗಿರ್ತಾರೆ ಅಂದಮೇಲೆ ಮುಕ್ತರು ತಿನ್ಕೊಂಡಿರ್ತಾರೆ, ವನಗಳ ವಿಹಾರವನ್ನು ಮಾಡ್ತಾರೆ. ಹೃದಯ ಇವ ಸ್ನಾತ್ವ ಆನಂದ ಸಮುದ್ರ ಮುಳುಗಿರ್ತಾರೆ. ಇವೆಲ್ಲ ಏನು ತೋರಿಸುತ್ತೆ? ಆನಂದ ಇದೆ ಅಂತಾಯಿತು, ಭೇದ ಇದೆ ಅಂತಾಯಿತು, ಭೋಗ್ಯ ವಸ್ತುಗಳಿವೆ ಅಂತಾಯಿತು. ಇಲ್ಲಿ ಕೋಟ್ ಮಾಡಿರೋ ಉದ್ದೇಶ ಇಷ್ಟೆಲ್ಲ ಕೊಟೇಶನ್ ಮುಖ್ಯ ಕಾರಣ ಏನೋ ಕೊಡ್ತಿರೋದೀಗ ಹೆಡ್ಡಿಂಗ್ ಇದೆ ಮೊದಲು ನೋಡಿ. ಇಲ್ಲಿ ನಾ ಅಸತ್ಯೋ ಭೇದ, ಭೇದ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡ. ಇಷ್ಟೆಲ್ಲ ಕೊಟೇಶನ್ ಕೊಡ್ತೀವಿ, ಒಂದಾದ್ಮೇಲೆ ಒಂದು. ಅವ್ರು ಭೇದದ ಕಾನ್ಸೆಪ್ಟೇ ಇಲ್ಲ ರೀ, ಏನೋ ಮಾತಾಡ್ತೀರಿ ಅಂತೇಳಿ ಎಷ್ಟಿದೆ ನೋಡಪ್ಪ ಅಂತ ತೋರಿಸ್ತಾ ಇದ್ದಾರೆ. ನಮಗೆ ಅಷ್ಟು ಬಂದರೆ ಸಾಕಾದಲ್ಲಿ, ಗೊತ್ತಾಯ್ತಾ? ವಿಹಾರ ಮಾಡ್ತಾರೆ, ವನಗಳಲ್ಲಿದ್ದಾರೆ. ಉಪಕಕ್ಷ, ಉಪವನ, ಕಕ್ಷ ಅಂದರೆ ವನ, ಉಪಕಕ್ಷ ಉಪವನಗಳಲ್ಲಿದ್ದಾರೆ. ಗೊತ್ತಾಯ್ತು? ಉದ್ಯಾನಗಳು, ಉದ್ಯಾನವನ ಇವೆಲ್ಲ ಇದ್ದಾರೆ ಅಂತ ಹೇಳಿದಾಗ ಏನು ಬರುತ್ತಲ್ಲಿ? ಭೇದನೆ ಬಂತು. ಸ್ನಾತ್ವಾ ಉತ್ವೇ ಇವೆಲ್ಲ ಉತ್ವೇ ಇವೆಲ್ಲ ಏನು ಪದಗಳಿವೆಲ್ಲ ಅದರಲ್ಲಿ ಇಲ್ಲಿ ಅವ್ಯಯಗಳು. ಕ್ಲಾಸಿಕಲ್ಲಿ ಜಾಸ್ತಿ ಉಪಯೋಗಿಸಲ್ಲ ಇವನ್ನ. ಚಾತು ಜಾಸ್ತಿ ಉಪಯೋಗಿಸ್ತಾರೆ, ಅಲ್ಲಿ ಇತ್ಯಾದಿ ಪದಗಳು ಉಪಯೋಗಿಸ್ತಾರೆ. ಈಶಮಾಶ್ರಿತ್ಯ ತಿಷ್ಠನ್, ಈಶನ ಜೊತೆಗಿರ್ತಾರೆ ಅಂತ ಹೇಳಲಿಲ್ಲ. ಈಶನ ಜೊತೆಗಿರ್ತಾರೆ ಅಂದರೆ ಸಾಮ್ಯ ಬರ್ತೀವಿ. ಉಪಾಶ್ರಿತ್ಯ ಇದ್ದ ತಾರತಮ್ಯ ಇದು ಹೋಯ್ತು. ಈಗ ಆ ಮತನೂ ಹೋಯ್ತು. ಅದ್ವೈತ ಎರಡು ಒಟ್ಟೊಟ್ಟಿಗೆ ಹೋಗ್ತಾಯಿದೆ. ಸಂಸಾರ ಸಾಗರ ಯಥೇಷ್ಟು. ಇವತ್ತು ಫಸ್ಟ್ ಫ್ಲೋರ್ ತೆಗೆದುಬಿಟ್ರೆ ಬೇರೆ ಎಲ್ಲ ಫ್ಲೋರ್ ಒಂದೊಂದೇ ತೆಗಿಬೇಕಾಗಿಲ್ಲ. ಏನಾಗುತ್ತದ? ದಪ್ಪಂತೆಲ್ಲ ಬಿಟ್ಬಿಡುತ್ತೆ.
ಮೊದಲನೇ ಫುಲ್ಲು ತೆಗೆದುಬಿಟ್ರೆ ಎಂಟೈರ್ ಬಿಲ್ಡಿಂಗ್ಗೆ ಬಿದ್ದೋಗ್ಬಿಡುತ್ತೆ. ಈಶಮಾಶ್ರಿತ್ಯ ತಿಷ್ಠಂತಿ ಮುಕ್ತಾ ಸಂಸಾರ ಸಾಗರ ಯಥೇಷ್ಟ ಭೋಗಭೋಕ್ತಾರೋ ಬ್ರಹ್ಮಾಂತಹ ಉತ್ತರೋತ್ತರಂ ಇತ್ಯಾದಿ ಮೋಕ್ಷಾನಂತರಂ ಭೇದಶ್ರುತಿಭ್ಯ. ಅದೇ ದ್ವಾದಶೋತ್ತರ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಏನು ಹೇಳಿದರು? ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೆತ್ಯತು ಪೂರ್ವವದೇವ ಸದಾ ನಿಯತೋತ್ಯ ವಿನೀಚತೆಯೈವ ನಿಜಾಂ ಸ್ಥಿತಿಮಾಪುರಿತಿ ಸ್ವ ಪರಂ ವಚನಂ. ಇಷ್ಟೆಲ್ಲ ವಾಕ್ಯ ಕೋಟ್ ಮಾಡಬೇಕಾಗ ದ್ವಾದಶೋತ್ತರ ಅರ್ಥ ಮಾಡ್ಕೋಬೇಕು. ಇಷ್ಟು ಸೇರ್ಕೊಂಡು ಹೋಗೋದು. ಸತತೋತ್ಯ ವಿನೀತತೆಯೈವ ನಿಜಾಂ ಸ್ಥಿತಿಮಾಪುರಿತಿ ಸ್ವ ಪರಂ ವಚನಂ. ಪರಂ ವಚನಂ ಸರ್ವಶ್ರೇಷ್ಠ ವಾಕ್ಯಗಳಿವೆ ಅಂತ ಹೇಳಿದರು. ಇಷ್ಟು ದೃಷ್ಟಾಂತ ಅದಕ್ಕೆ. ದ್ವಾದಶೋತ್ತರ ಎಲ್ಲದರ ಒಟ್ಟು ಸಮರಿ ಅದು. ಸರ್ವಮೂಲ ಇಡೀ ನನ್ನ ಮನನ ಮಾಡ್ಲಿಕ್ಕೆ ಹೋದರೆ ಅದಿಷ್ಟು ವಿಷಯ ಜ್ಞಾಪಕ ಬರಬೇಕು. ಓದಿ ಹೇಳಿಬಿಟ್ರು. ಓದ್ಬೇಕಾದ್ರೆ ಹೊರಟ್ರೆ ಇಂಡೆಕ್ಸ್ ಇದ್ದಾಗೆ ಓದಿದ ಮೇಲೆ ಅದು ಪೂರ್ತಿ ಇಂಡೆಕ್ಸ್ ಬೇರೆ ಕಂಟೆಂಟ್ಸ್ ಬೇರೆ. ಮೊದಲು ಕಂಟೆಂಟ್ಸು, ಕೊನೆಗೆ ಇಂಡೆಕ್ಸ್ ಬರೋದು. ಹೊತ್ತಾನೆ ಮೊದಲೇ ಇಂಡೆಕ್ಸ್ ಕೊನೆಗೆ ಆಗ್ತಾರೆ. ಎರಡಕ್ಕೂ ಉಪಯೋಗ ಆಗುತ್ತೆ. ಯಥೇಷ್ಟ ಭೋಗಭೋಕ್ತಾರ ಬ್ರಹ್ಮಾಂತ ಉತ್ತರೋತ್ತರಂ ಇತ್ಯಾದಿ ಮೋಕ್ಷಾನಂತರಂ ಭೇದಶ್ರುತಿಭ್ಯ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯ ಭಗವದ್ಗೀತಾ. ಈ ಜ್ಞಾನವನ್ನು ಏನು ಹೇಳ್ತೇನಲ್ಲ, ಭಾಳ ಶ್ರೇಷ್ಠವಾದ ಜ್ಞಾನ. ಇದನ್ನು ಯಾರು ತಿಳ್ಕೊಳ್ತಾರೋ ಅವರು ಮಮ ಸಾಧರ್ಮ್ಯಮಾಗತಾಃ, ನನ್ನ ಸಿಮಿಲಾರಿಟಿ ಹೊಂತಾರೆ ಅಂತ ಹೇಳಿದ್ದಾನೆ. ಏನು ಅಂತಾನೆ ಹೇಳಿಲ್ಲ, ಐಡೆಂಟಿಟಿ ಅಂತ ಹೇಳಿ ಸಾಧರ್ಮ್ಯಮಾಗತಾಃ ಭಗವದ್ಗೀತಾ. ಸಾಧರ್ಮ್ಯ ಶಬ್ದ ಯಾವಾಗಲೂ ಏನು ಹೇಳ್ತಾ ಇದೆ? ಭೇದನೆ ಹೊರತು ಅಭೇದ ಅಲ್ಲ. ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂಚಿಚ. ಸರ್ಗ ಅಂದರೆ ಸೃಷ್ಟಿಕಾಲ. ಮುಕ್ತಿಗೆ ಹೋದವರು ಸೃಷ್ಟಿಕಾಲದಲ್ಲಿ ಮತ್ತೆ ಹುಟ್ಟೋದಿಲ್ಲ, ಮತ್ತು ಲಯಕಾಲದಲ್ಲಿ ಮತ್ತೆ ಸಾಯೋದಿಲ್ಲ. ಇವತ್ತು ಅಡ್ಮಿಷನ್ನು ಟಿ ಸಿ ಕೊಡೋದೆಲ್ಲ ಯಾರಿಗೆ? ಅಡ್ಮಿಟ್ ಆದರೆ ಅವ್ನು ಕೋರ್ಸ್ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೋರ್ಸ್ ಮುಗಿಸೋಗಿ ಏನು ಅಡ್ಮಿಷನ್ನು ಇಲ್ಲ, ಟಿ ಸಿ ಕೊಡೋ ಪ್ರಶ್ನೆ ಮುಗಿದೋಯ್ತು ಕತೆ ಆ ಕ್ಲೋಸಲ್ಲಿ. ಸೊ ಸೃಷ್ಟಿಕಾಲಕ್ಕೆ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಏನು ತಿಳ್ಕೊಂಬಿಟ್ರು? ಅವ್ರನ್ನೇ ಸೃಷ್ಟಿ ಮಾಡ್ತಾರೆ ಅಂತ. ಅವರೇ ಸೃಷ್ಟಿ ಮಾಡೋದು ಇಷ್ಟಲ್ಲಿ ಮಾಡಿದ್ದೇನೀಗ. ಪ್ರತಿ ವರ್ಷ ಅದೇ ಬ್ಯಾಚೇ ಇರೋದಾದರೆ ಓದಿ ಅರ್ಥನೇ ಇಲ್ಲ. ಸ್ಟ್ರೀಮ್ ಪ್ರವಾಹ ಬರಬೇಕು. ಮುಂದೆ ಹೋಗಬೇಕು, ಹಿಂದೆ ಬರ್ತಿರಬೇಕು. ಒಬ್ಬನೂ ಹುಡ್ಕೋಬಾರ್ದು. ಅದು ನಂಬರ್ 1 ಕಾಲೇಜು. ಅರ್ಧಕ್ಕರ್ಧ ಹುಡ್ಕೊಂಡ್ರೆ ಹೋಯ್ತು. ಗೊತ್ತಾಯ್ತಾ? ಒಬ್ಬನೇ ಹೋದರೂ ಉಪಯೋಗ ಇಲ್ಲ. ಎಲ್ಲರೂ ಇದು ಒಬ್ಬರೂ ಫೇಲ್ ಆಗೋದಿಲ್ಲ. ನೋಡಿದ್ರೆ ಎಂಟೈರ್ ನ್ಯೂ ಬ್ಯಾಚ್. ಗೊತ್ತಾಯ್ತಾ? ಆ ರೀತಿ ಹೊಸ ಬ್ಯಾಚ್ ಬರ್ತದೆ ಪೂರ್ತಿಯಾಗಿ. ಅಲ್ಲಿ ವೈಂಡಪ್ ಆಗಿಬಿಡುತ್ತೆ. ವೈಂಡಪ್ ಆಗಿರೋದು ಇಲ್ಲಿ ಸ್ವಾರಸ್ಯ ನೋಡಿ. ಮತ್ತು ವ್ಯಥಂತಿಚ ಪ್ರಳಯ ಕಾಲದಲ್ಲಿ ನೋವಾಗುತ್ತಾ? ಆಗೋದಿಲ್ಲ. ಹುಟ್ಟ ಕಾಲಕ್ಕೆ ಗರ್ಭವಾಸ ದುಃಖ, ಸಾಯಬೇಕಾದ್ರೆ ಮರಣ ದುಃಖ. ಹುಟ್ಟು ಸಾವು ಇಲ್ಲೇ ಇಲ್ಲ ಮುಕ್ತರಿಗೆ. ಆದ್ದರಿಂದ ಏನಿಲ್ಲ ಅವರಿಗೆ, ನಿಶ್ಚಿಂತೆ. ಇದು ಭಗವದ್ವಚನಂ ಜಗದ್ವ್ಯಾಪಾರವರ್ಜ್ಯಂ ಪ್ರಕರಣಾತ್ ಅಸನ್ನಿಹಿತತ್ವಾಚ್ಯ ಇತಿ. ಇಲ್ಲರಿ ಇವೆಲ್ಲ ಏನೇನೋ ಕೋಟ್ ಮಾಡ್ತೀರಿ. ಬ್ರಹ್ಮಸೂತ್ರ ಭಾರಿ ಮುಖ್ಯ ಅಂದರೆ ಅದನ್ನು ತಗೋ. ಏನಿದೆ ಮುಕ್ತರು ಏನಾಗೋದಿಲ್ಲ, ಜಗದ್ವ್ಯಾಪಾರ ವರ್ಜ್ಯಂ. ಮುಕ್ತರಿಗೇನಿಲ್ಲ ಅಂದರೆ ಜಗತ್ತಿನೊಳಗೆ ಅವ್ರು ಇನ್ವಾಲ್ವ್ ಆಗೋದಿಲ್ಲ. ಜಗತ್ತಲ್ಲಿ ಮತ್ತೆ ಇನ್ವಾಲ್ವ್ ಆಗೋದಿಲ್ಲ. ರಿಟೈರ್ಡ್ ಪರ್ಸನ್ನು ಮತ್ತೆ ಆಫೀಸ್ಗೆ ಹೋಗೋದಿಲ್ಲ. ಗೊತ್ತಾಗ್ತಿಲ್ಲ. ಆಫೀಸ್ಗೆ ಸುಮ್ಮನೆ ಕೂತ್ರು ಬೈತಾರೆ. ಯಾಕೆ ಬಂದು ಓಡಾಡಿಸಿದ್ರು? ಅವರು ಬೈತಾರೆ, ಇವ್ರಿಗೂ ಇಷ್ಟ ಇಲ್ಲ. ಸುಮ್ಮನೆ ಕೂತ್ರು ಹರಟಿ ನಿಮ್ಗಂತೂ ಕೆಲಸ ಇಲ್ಲ, ನಮ್ಮನ್ನ ಹಾಕ್ಬೇಕು, ನಮಗೆ ಕೆಲಸ ಮಾಡ್ಲಿಕ್ಕೆ ಬಿಡಿ ಅಂತ ಹೋಗೋದಿಲ್ಲ. ಕರೆದ್ರೂ ಹೋಗೋದಿಲ್ಲ. ಯಾಕೆ? ಹಾಕ್ಬಾರ, ಸಹವಾಸನ ಬೇಡ ಅಂತ. ಜಗದ್ವ್ಯಾಪಾರ ವರ್ಜ್ಯಂ. ಈ ಜಗತ್ತಿನೊಳಗೆ ಅವ್ರ ಎಂಟ್ರಿ ಇಲ್ಲ. ಬರ್ತಾರೆ, ಬರಬಾರ್ದು ಅಂತಲ್ಲ. ಹುಟ್ಟಿ ಬರೋದಿಲ್ಲ, ಮತ್ತೆ ಹುಟ್ಟಿಗಿಟ್ಟು ಬರೋದಿಲ್ಲ. ಮುಕ್ತರೆಲ್ಲ ಓಡಾಡ್ಕೊಂಡಿರ್ಬೋದಿಲ್ಲ. ನಮ್ಮನ್ನು ನೋಡ್ಬೋದು ಅವರು, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮತ್ತು ಏನೋ ಸೋತ ಕೊಟ್ಟರು ಹೆಲ್ಪ್ ಮಾಡೋದಿಲ್ಲ ಅವರು. ಈ ಬ್ಯಾಚ್ ಇದೆ ಅಲ್ಲಿ ಹೋಗಿ ಈಗಿನ ಪ್ರಿನ್ಸಿಪಾಲ್ ಮೀಟ್ ಮಾಡಿ, ಈಗಿನ ಡಿ ಸಿ ಮೀಟ್ ಮಾಡಿ ಅಂತಾರೆ. ನೀವು ಡಿ ಸಿ ಆಗಿದ್ದಲ್ಲ ಸೈನ್ ಮಾಡಿ ಅಂತ ಕೇಳಿದರೆ ಮಾಡಬಾರ್ದು. ಅವರು ಮಾಡಿದರೆ ಫೋರ್ಜರಿ ಆದಾಗುತ್ತೆ. ಅವ್ರು ಆಮೇಲೆ ಸೀಲ್ ಕೂಡ ಉಪಯೋಗಿಸ್ಬಾರ್ದು. ರಿಟೈರ್ ಆದಮೇಲೆ ಆಫೀಸಲ್ಲಿ ಉಪಯೋಗಿಸಾಗಿಲ್ಲ. ಅದು ಹಾಕಿರೋ ತಪ್ಪದು. ಯಾಕಂದ್ರೆ ಅಲ್ಲ, ಈಗ ಅಧಿಕಾರ ಹೋಯಿತು. ಆದ್ದರಿಂದ ಮುಕ್ತರಾದ ಮೇಲೆ ಜಗತ್ತಿನ ವ್ಯಾಪಾರದಲ್ಲಿ ಪ್ರವೇಶ ಇಲ್ಲ. ಜಗತ್ತಿನ ವ್ಯಾಪಾರದಲ್ಲಿ ಪ್ರವೇಶ ಇಲ್ಲ ಅಂದಮೇಲೆ ಏನರ್ಥ? ಮುಕ್ತರಾದ ಮೇಲೆ ಜಗತ್ತಿದೆ. ಜಗತ್ತೇ ಇಲ್ಲ ಅಂದರೆ ಜಗತ್ ವ್ಯಾಪಾರ ಪ್ರಶ್ನೆ ಬರೋದಿಲ್ಲ. ಜಗತ್ ವ್ಯಾಪಾರ ಇಲ್ಲ ಅಂದಮೇಲೆ ಏನರ್ಥ? ಜಗತ್ತಿದೆ, ನಿಮಗೆ ಎಂಟ್ರಿ ಇಲ್ಲ ಅದರೊಳಗೆ, ನೀವೇನು ಮಾಡೋಕ್ಕೆ ಸಾಧ್ಯತೆ. ಭೇದ ಇದೆ. ಸ್ಪಷ್ಟ ಅಮುಕ್ತರಿದೆ. ಮುಕ್ತರಾದ ಮೇಲೆ ಎಲ್ಲರೂ ಒಟ್ಟಿಗೆ ಮುಕ್ತರಾಗೋದಿಲ್ಲ. ಆದರೆ ಜಗದ್ವ್ಯಾಪಾರ ಪ್ರಶ್ನೆ ಬರ್ತಿರಲಿಲ್ಲ. ಜಗದ್ವ್ಯಾಪಾರ ವರ್ಜ್ಯಂ ಎಕ್ಸೆಪ್ಟ್ ಜಗದ್ವ್ಯಾಪಾರ. ಅವ್ನು ತನ್ನ ಪಾಡೆ ಅಂದರೆ ರಿಟೈರ್ ಆದ ಅಂದುಬಿಟ್ರೆ ಅವನು ಜೀವ ಇಟ್ಕೊಂಡಿದ್ದ ದೇಹ ಎಲ್ಲ ಇದ್ದೇ ಇದೆ. ಮನೇಲಿ ಆರಾಮಾಗಿ ಇದ್ದಾನೆ, ಬೇಕಾಷ್ಟು ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾನೆ. ಆಫೀಸ್ ಕೆಲಸ ಇಲ್ಲ ಅಷ್ಟೇ. ಆಫೀಸ್ ಕೆಲಸ ಇರ್ತದೆ. ರಿಟೈರ್ ಆಗಿದ್ದೀವಿ, ಆ ಫಂಕ್ಷನ್ ಮಾಡಬಾರ್ದು, ನೀನು ಏನು ಮಾಡಬೇಕಾಗ? ರಿಟೈರ್ ಆಗಿ ನೋಡ್ಬಾರ್ದು, ಇಲ್ಲ ಸಾಯ್ತೀನಿ ಅಂತಾನೆ ಅಷ್ಟೇ. ಅವ್ನು ಬೇರೆ ಈ ಬಂಧನ ಮುಗಿದೋಯ್ತು ಅಷ್ಟೇ. ಸುಖವಾಗಿರ್ಬೋದು. ಆ ದೃಷ್ಟಿಯಿಂದ ಜಗದ್ವ್ಯಾಪಾರ ವರ್ಜ್ಯಂ ಬ್ರಹ್ಮಸೂತ್ರ.
ಅವ್ರದ್ದು ಕೂಡ ಏನು ಮಾಡ್ತಾರೆ ಗೊತ್ತೋ ಅವರು, ಹೇಗೆ ವೇದಗಳು ತತ್ವವೇದಕ್ಕೆ ಅತತ್ವವೇದ ಮಾಡ್ತಾರೋ ಬ್ರಹ್ಮಸೂತ್ರಗಳು ಎಲ್ಲವನ್ನು ಪ್ರಮಾಣ ಅಲ್ಲ ನಮಗೆ. ಪ್ರಮಾಣ ಬಾಯ್ಬಿಟ್ಟು ಹೇಳೋದಿಲ್ಲ, ಅವೆಲ್ಲ ಸೆಕೆಂಡರಿ ಅಂದರೆ ಕಡಿಮೆ ಅಂತ ಅರ್ಥ ಅಲ್ಲಿಗೆ. ಕಡಿಮೆ ಅಂದರೆ ಅಪ್ರಮಾಣ ಅಂತಾರೆ, ಬಾಯ್ಬಿಟ್ಟು ಹೇಳಬಾರ್ದು. ಹೇಳಿಬಿಟ್ಟು ಏನಾಗುತ್ತೆ, ಸೂತ್ರ ಒಪ್ಪೋದು ಗಲಾಟೆ ಆಗುತ್ತೆ, ಸೂತ್ರ ಒಪ್ಪೋದಿಲ್ಲ ಅಂತ ಹೇಳಿ ಹಾಗೆ ಹೇಳೋದಿಲ್ಲ. ಅಲ್ಲೇ ಇವೆಲ್ಲ ಸುಮ್ಮನೆ ನಿಮಗೋಸ್ಕರ ಬರ್ತಾರೆ ಅದೆಲ್ಲ. ನಮಗೆ ಇದು ನಿಮಗೆ ಅಂತ ಎರಡು ಭಾಗ ಮಾಡ್ಕೊಂಬಿಡು, ಮಾಡೋಕ್ಕೆ ಬರೋದಿಲ್ಲ. ಅತತ್ವವೇದಕ ಇದ್ದ ಹಾಗೆ ಅಂದರೆ ಪ್ರತ್ಯಕ್ಷದಲ್ಲಿ ಎರಡು ಭಾಗ ಮಾಡಿದರು, ಅನುಮಾನ ಎರಡು ಭಾಗ ಮಾಡಿದರು, ವೇದಗಳಲ್ಲಿ ಮಾಡಿದರು, ಬ್ರಹ್ಮಸೂತ್ರದಲ್ಲಿ ಮಾಡಿದರು, ಎಲ್ಲ ಎರಡೆರಡು ಮಾಡಿಬಿಡೋರು. ಭೇದ ಇಲ್ಲ, ಇಲ್ಲೇ ಭೇದ ಇದೆಯಲ್ಲ ಹಾಗಿದ್ರೆ. ನೀವು ಇಲ್ಲಿ ಭೇದ ಹೇಳ್ತೀರಲ್ಲ ಹಾಗಿದ್ರೆ, ತತ್ವವೇದಕ ಅತತ್ವವೇದಕ ಇಲ್ಲೇ ಭೇದ. ನಾವು ಒಂದೇ ಹೇಳ್ತೀವಿ ಇಲ್ಲೆಲ್ಲ, ಎಲ್ಲ ತತ್ವವೇದಕ. ನೀವಲ್ಲಿ ಎರಡು ಮಾಡ್ತೀರಿ. ಇಷ್ಟು ಭೇದ ಒಪ್ಪೋರು ಒಪ್ಪಬೇಕಾದ ಜಾಗದಲ್ಲಿ ಒಪ್ಪೋದಿಲ್ಲ, ಅಲ್ಲಿ ಒಪ್ಪಿಟ್ರೆ ಸಾಕು. ಅದೇ ಹೇಳ್ತಾರೆ, ಅದ್ವೈತಂ ಪರಮಾರ್ಥತಃ. ದೇವರು ಒಬ್ಬನೇ, ಇದು ಅದ್ವೈತ. ದೇವರು ತುಂಬ ಇರಬಾರ್ದು, ದೇವರಲ್ಲಿ ರೂಪಭೇದ ಇಲ್ಲ, ಅದು ಅದ್ವೈತ. ನಮಗೂ ದೇವರಿಗೂ ಭೇದ ಇಲ್ಲ, ದೇವರ ರೂಪಗಳಲ್ಲಿ ಭೇದ ಇಲ್ಲ, ಆ ಬ್ರಹ್ಮಾದ್ವೈತ, ಅದನ್ನು ಒಪ್ತೇವೆ ನಾವು. ಹೇಳಿದ್ದೇನು ಅದಕ್ಕೆ ವಿಷ್ಣುತರಣಿ, ಅದು ಎಂಟ್ರಿ ಅಣುಸೋಧ ಅಂತ ಕಾರಣ. ಅದಕ್ಕೆ ಇದು ಓದಿಬಿಟ್ರೆ ಬ್ರಹ್ಮಸೂತ್ರ ಭಾಷೆ ಭಾರಿ ಸುಲಭ ಆಗಿಬಿಡ. ಅಲ್ಲ ಫಲಾಧ್ಯಾಯ. ಮುಂದೆ ನೋಡಿ, ಇನ್ನೊಂದಿದೆ, ಪ್ರಕರಣಾತ್ ಅಸನ್ನಿಹಿತತ್ವಾಚ್ಚ. ಅಸನ್ನಿಹಿತ ಅವರೆದುರು ಇಲ್ಲ, ಆದ್ದರಿಂದ ಈಗ ಪ್ರಶ್ನೆನೇ ಬರೋದಿಲ್ಲ. ಎಲ್ಲೆಲ್ಲಿ ಜೀವನ ವ್ಯಾಪಾರ ಇದೆ ಅಂತ ಹೇಳ್ತಾರೆ, ಅದು ಮುಕ್ತರಿಗೆ ಹೇಳಿದ್ದಲ್ಲ. ಯಾರಿಗೆ? ಅದು ಸಂಸಾರಿ ಪ್ರಕರಣ ಬೇರೆ, ಮುಕ್ತ ಪ್ರಕರಣ ಬೇರೆ. ಅವಿನಾಶಿ ವಾ ಅರೆ ಅಯಮಾತ್ಮ ಅನುಚ್ಛಿತ್ತಿ ಧರ್ಮ ಇತಿ ತದ್ಧರ್ಮಾಣಮಪಿ ಅನುಚ್ಛಿತ್ತೇ ಪ್ರಸ್ತುತತ್ವಾತ್. ಇನ್ನೊಂದೇನು ಮಾಡ್ತಾರೆ ಗೊತ್ತಾ ಅವರು? ನೋಡಿ, ನೀವು ಏನೇನೋ ಹೇಳ್ತೀರ, ಹಾಗೆಲ್ಲ ಹೇಳೋದಿಲ್ಲ. ಜೀವಬ್ರಹ್ಮ ಐಕ್ಯ ಅಂದ್ರೆ ಹಾಗಲ್ಲ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೋ ಗೊತ್ತಾ? ಜೀವನಲ್ಲಿ ಏನು ಹೇಳ್ತೀರಿ ನೀವು? ಅಲ್ಪಜ್ಞತ್ವ ಎಲ್ಲ ಹೇಳ್ತೀರಲ್ಲ, ಎಲ್ಲ ತೆಗೆದು ಹಾಕಿಬಿಡಬೇಕು. ಏನು ಉಳಿಯುತ್ತೆ ಆಗ? ಏನು ಉಳಿಯೋದಿಲ್ಲ. ಆ್ಯಕ್ಚುಲಿ ಏನು ಉಳಿಯುತ್ತೆ ಅಂದರೆ ಬರೀ ಚೈತನ್ಯ ಮಾತ್ರ ಉಳಿಯುತ್ತೆ. ಅರ್ಥ ಆಯ್ತಾ? ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಮೇಲೆ ಬ್ರಹ್ಮ ಇದ್ದಾನಲ್ಲ, ಅವನು ಎಲ್ಲ ಗುಣ ತೆಗೆದು ಹಾಕಿಬಿಡು, ಅಲ್ಲೇನು ಉಳಿಯುತ್ತೆ? ಎರಡು ಸೇರಿಸ್ಬಿಟ್ರೆ ಒಂದಾಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ನೀವು ಹೇಳ್ತೀರ ಶುದ್ಧ ನೀರು ಶುದ್ಧಾತ್ಮ ಸೇರಿಸ್ಬಿಟ್ರೆ ಮುಗಿದೈತೆ. ಅದಕ್ಕೆ ಹೇಳಿದೆ ಅನುಚ್ಛಿತ್ಯ ಧರ್ಮ. ಅನುಚ್ಛಿತ್ಯ ಧರ್ಮ ಅಂದರೆ ಇನ್ಸಪರಬಲ್ ಪ್ರಾಪರ್ಟೀಸ್. ಇನ್ಸಪರಬಲ್ ಹಾಲಿನ ಬಣ್ಣ ತೆಗೆದು ಹಾಕಿಬಿಡಿ, ನೀರಾಗುತ್ತೋ ಇಲ್ಲ? ಆಗುತ್ತೆ. ತೆಗೆದು ಹಾಕಿ ಬರುತ್ತಾ ಫಸ್ಟ್ ಹೇಳಿ? ಹಾಲಿನ ಬಣ್ಣ ಏನದು? ಅಷ್ಟೇ. ಆಮೇಲೆ ವಾಟರ್ದಲ್ಲಿ ಇದು ಹಾಲು ಅಂದ ಅಲ್ಲ, ಬೆಳಗ್ಗೆ ಸೇರಿಸ್ಕೊಳ್ರಿ, ಬೆಳಗ್ಗೆ ಹಾಲಾಗುತ್ತೆ. ಬೆಳಗ್ಗೆ ಸೇರಿಸ್ಕೊಳ್ಳಿ, ಬೆಲ್ಲ ಸೇರಿಸಿ ಬಣ್ಣ ಸೇರಿಸಿದ್ರೆ ಹಾಲು ಆಗೋದಿಲ್ಲ, ಬಣ್ಣ ತೆಗೆದ್ರೆ ಹಾಲಿರೋದಿಲ್ಲ. ತಿಳಿತಾ? ಅನುಚ್ಛಿತ್ಯ ಧರ್ಮ. ಅನುಚ್ಛಿತ್ಯ ಧರ್ಮ ಅಂದರೆ ಏನು? ಬಿಡಿಸಲಾಗದ, ಯಾವಾಗಲೂ ಜೊತೆಗೆ ಇರತಕ್ಕಂತಹ ಗುಣಗಳು. ಪ್ರತಿಯೊಬ್ಬನ ಜೀವನ ಗುಣಧರ್ಮಗಳು ಏನಾಗಿದೆ ಅವನೊಂದಿಗೆ? ಇನ್ಸಪರಬಲ್. ಪರಮಾತ್ಮರ ಗುಣಗಳು ಹೇಗಿದೆ? ಪರಾಸ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ. ಸ್ವಾಭಾವಿಕಿ ಅಂದ್ರೇನು? ನ್ಯಾಚುರಲ್ ಆಗಿದೆ. ಹೇಳ್ತಾರೆ ಯಾವುದೋ ಕಪ್ಪಲ್ರಿ ಮಚ್ಚೆ ಅಂತಾರೆ. ಅವಾಗೇನು ಮಾಡ್ತಾರೆ? ಆದರೂ ಪರವಾಗಿಲ್ಲ ತೊಳ್ಕೊಂಬರ್ರಿ ಅಂತ ಹೇಳಲ್ಲ. ಯಾಕೆ? ತೊಳ್ಕೊಂಡ್ರೆ ಹೋಗಲ್ಲ, ಕಪ್ಪು ಹೋಗುತ್ತೆ, ಕಪ್ಪು ಮಚ್ಚೆ ಹೋಗೋದಿಲ್ಲ. ಅದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ತೆಗಿಬೋದು, ಏನೇನೋ ಹೇಳಿಬಿಟ್ಟು ಜನಗಳಿಗೆ ಅವ ಏನೋ ಮಾಡಿ ಪಾಪ ಭ್ರಾಮಕ ಲೋಕದಲ್ಲಿ ಇರ್ತಾರೆ. ಯತ್ರ ಸಂಜ್ಞಾನ ಅಂತ ಹೇಳ್ತಾರೆ. ಅತ್ರೈವ ಮಾ ಭಗವಾನ್ ಮೋಹಾಂತಂ ಮಾಪಿಪತ್ ನ ಪ್ರೇತ್ಯ ಸಂಜ್ಞಾಸ್ತಿ ಇತಿ ಸಂಜ್ಞಾನಾಸಸ್ಯ ದೋಷತ್ವೇನ ಮುಕ್ತತ್ವ. ಮೈತ್ರಿ ಕೇಳ್ತಾಳೆ, ನೀವು ಮುಕ್ತಿ ಜ್ಞಾನವಿರಲ್ಲ ಅಂತಿರಲ್ಲ, ಏನು ಅನ್ಯಾಯ ಅಂತ ಕೇಳಿದ್ರೆ, ಹಾಗೆ ಹೇಳಲಿಲ್ಲ ಅಂತ ಅವ್ರು ಹೇಳಿದ್ರು. ಹಾಗೆ ಹೇಳಲಿಲ್ಲ ನಾನು, ಈ ಜ್ಞಾನ ಇರೋದಿಲ್ಲ, ಪ್ರಾಕೃತ ಜ್ಞಾನ ಇರೋದಿಲ್ಲ ಅಂಥೇಳಿ. ಪರೀಕ್ಷಾ ಅಲ್ಲೇ ಲೈಬ್ರರಿ ಇಟ್ಬಿಟ್ರೆ ಹೇಗಿರ್ತದೆ? ಎಕ್ಸಾಮಲ್ಲಿ ಲೈಬ್ರರಿ, ಇಲ್ಲಿ ಬರೀತಾರೆ ಲೈಬ್ರರಿ, ಪಕ್ಕದ ಲೈಬ್ರರಿ ಇಟ್ಬಿಟ್ಟಿದ್ದಾರೆ, ಎಲ್ಲ ಪೇಜಸ್ ಓಪನ್ ಮಾಡಿಬಿಟ್ಟಿದ್ದಾರೆ. ಪರೀಕ್ಷೆಗೆ ಮಾಡಬೇಕು ಸಾವಿಗೆ ಅಲ್ಲೇನು? ಪರೀಕ್ಷೆ ಅಲ್ಲ ಲೈಬ್ರರಿ ಇರಬಾರ್ದು, ರೆಫರೆನ್ಸ್ ಬುಕ್ಸೇ ಇರಬಾರ್ದಲ್ಲಿ. ಯಾತಕ್ಕೆ? ಕಾಪಿ ಮಾಡ್ತಾನೋ. ಅದಕ್ಕೇನು ಮೋಕ್ಷದಲ್ಲಿ ಏನಿಲ್ಲ ಅಂತ ಕೇಳಿದರೆ ಈ ಜ್ಞಾನ ಇಲ್ಲ, ಎಲ್ಲ ಬಂದಾಗಿದೆ ಅವನಿಗೆ ಈಗಾಗಲೇ. ವಿದ್ಯಾರ್ಥಿ ಪರೀಕ್ಷೆಗೆ ಹೋಗ್ಬೇಕಾದ್ರೆ, ಒಳಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅವನೀಗ? ಬುಕ್ಸ್ ಒಳಗಿಟ್ಟು ಹೋಗ್ಬೇಕು, ಹೊರಗೆ ಒಯ್ಬಾರ್ದು. ಅದೇ ರೀತಿಯೇ ಎಂಟ್ರಿ ಮೋಕ್ಷಕ್ಕೆ ಸಿಗೋದು ಹೇಗೆ? ಬಾಹ್ಯದೆಲ್ಲ ಬಿಟ್ಟು ಹೋಗ್ಬಿಡ್ಬೇಕು, ಒಳಗಿನ ಮಾತ್ರ ಇರಬೇಕು. ತತ್ಕೇನ ಕಂಪ ಅಲ್ಲಿಗೆ ನಾಳೆ ದಿವಸ ಅಂದರೆ ಭಾರಿ ಗ್ಯಾಪ್ ಬರುತ್ತೆ. ಈಗ ನಾಳೆ ಪಾಠ ಇಲ್ಲ, ನಾಡಿದ್ದು ಪಾಠ ಇಲ್ಲ, ಕೆಲವು ದ್ವಾಸೆ ಮತ್ತೆ ದ್ವಾಸೆ, ಆಮೇಲೆ ಅನಂತ ಚತುರ್ದಶಿ ಇಲ್ಲ, ಆಮೇಲೆ ಅವ ಯಾವುದೋ
ಶುಕ್ರವಾರ ಅಲ್ಲ ಅಲ್ಲ ಅಲ್ಲ, ನಾಳೆ ಒಂದು ಆಚೆ, ಬುಧವಾರ ಇನ್ನೊಂದು ಆಚೆ ಮುಗೀತು. ಗುರುವಾರ ಒಂದು ದಿವಸ ಪಾಠ ಮಾಡ್ಬೋದು. ಗುರುವಾರ ಒಂದು ದಿವಸ ಪಾಠ ಇದೆ ಅಷ್ಟೇ, ಗೊತ್ತಾಯ್ತಾ? ಶುಕ್ರವಾರ ಪಾಠ ಇಲ್ಲ, ಶನಿವಾರ ಇಲ್ಲ, ಭಾನುವಾರ ಊರಲ್ಲಿರೋದಲ್ಲ ಒಂದು ವಾರ. ಆಮೇಲೆ ಮತ್ತೆ 8ನೇ ತಾರೀಕಿನಿಂದ ಪಾಠ. ಈಗ ಒಂದಿದೆ ಮಧ್ಯೆ ಎಂದು ಗುರುವಾರ ಮಾತ್ರ ಪಾಠ ಇದೆ, ಅವತ್ತಿದ್ರೆ ಕಟ್ಟಿಡೋಣ. ಓಂ ಅದೊಂದು ದಿವಸ ಯಾಕೆ ಅಂತ ಅನ್ಬಾರ್ದು, ಮಧ್ಯೆ ಅದು ಬೇಡ ಅಂತ ಹೇಳಿ, ಅದೊಂದಾದರೆ ಇರಲಿ, ಅದು ಒಂದಾದರೆ ಇರಲಿ ಅಂತ ಹೇಳಿ. ಹಾಂ ಹಾಂ